ವೆಲ್ಕಮ್ ಟು ಫ್ರೆಂಡ್ಸ್ ಕ್ಲಾಸಸ್. ನಾನು ನಿಮ್ಮ ಅಪ್ಪೆ. ಡಿಯರ್ ಸ್ಟೂಡೆಂಟ್ಸ್, ಪಿ ಸಿ ನೋಟಿಫಿಕೇಶನ್ ಆಗಿದೆ. ತಾವೆಲ್ಲರೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ಗಾಬರಿಲಿದ್ದೀರಾ. ಸೊ ಲಾಸ್ಟ್ 50 ಡೇಸಲ್ಲಿ ತಮ್ಮ ಸ್ಟ್ರಾಟಜಿ ಏನಿರಬೇಕು, ನೆಕ್ಸ್ಟ್ ಲಾಸ್ಟ್ 50 ಡೇಸ್ ನಿಮ್ಮ ಟೈಮ್ ಟೇಬಲ್ ಹೇಗಿರಬೇಕು, ಮತ್ತು ನಾನು ಪ್ರಿಂಟೇಬಲ್ ಟೈಮ್ ಟೇಬಲ್ ಕೂಡ ಕೊಡ್ತೀನಿ. ಆ ಟೈಮ್ ಟೇಬಲನ್ನು ಪ್ರಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು PYQ ಯಾವ್ಯಾವ್ದು ಕವರ್ ಮಾಡಬೇಕು, ಮೆಂಟರ್ಶಿಪ್ ಇರುತ್ತಾ ಸರ್, ಮೆಂಟರ್ಶಿಪ್ ಇದ್ರೆ ಜಾಯ್ನ್ ಆಗೋದು ಹೇಗೆ, ನಂತರ ಸಿಲೆಬಸ್ ಏನಿದೆ ಸರ್, ಈ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಒಂದು ಡಿಸ್ಕ್ಲೇಮರ್, ಈ ಒಂದು ಟೈಮ್ ಟೇಬಲ್ ಅನ್ನ ತಮಗೆ ಕನ್ಸಿಸ್ಟೆನ್ಸಿ ಇದ್ರೆ ಈ ಟೈಮ್ ಟೇಬಲ್ ಹೆಲ್ಪ್ ಅನ್ನ ತೆಗೆದುಕೊಂಡು ತಾವೇ ಆದ್ರೂ ಓದಿ. ಇಲ್ಲ ಸರ್ ನನಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು, ಮತ್ತೆ ಏನೇನು ಗೈಡೆನ್ಸ್ ಬೇಕು ಅನ್ನೋರು ಮೆಂಟರ್ಶಿಪ್ಗೆ ಜಾಯ್ನ್ ಆಗಿ. ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ನಾನು ಹೇಳ್ತಿಲ್ಲ. ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಎರಡನೇದು ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಜಾಯ್ನ್ ಆಗಿ. ಅದರ್ವೈಸ್ ನಾನು ಕೊಡೋ ಟೈಮ್ ಟೇಬಲ್ನ ಯುಟಿಲೈಸ್ ಮಾಡಿಕೊಂಡು ನೀವೇ ಓನ್ ಆಗಿ ಪ್ರಿಪ್ರೇಷನ್ ಅನ್ನ ಮಾಡ್ಬೋದು. ಓಕೆ, ನಾನು ಮಾತಾಡ್ತಾ ಇರ್ತದೆ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಥ್ರೋಟ್ ಪೇನ್ ಸ್ವಲ್ಪ ವಾಯ್ಸ್ ಅಲ್ಲಿ ಏರಿಳಿತಾ ಇರುತ್ತೆ, ಮತ್ತೆ ಸ್ಪಷ್ಟವಾಗಿ ಇಲ್ಲ ಅಂದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇನ್ನ ನಿಮ್ಮ HK ಅಥವಾ ನಾನ್ HK 2ನೇ ತಾರೀಕು ಆಗಸ್ಟ್ ಅಲ್ಲಿ ಎಕ್ಸಾಮ್ ಇದೆ. ಅರೌಂಡ್ 55 ಡೇಸ್ ಅಷ್ಟೇ ಬ್ಯಾಲೆನ್ಸ್ ಇರತಕ್ಕಂಥದ್ದು. ಸೊ ಈ 55 ಡೇಸ್ ಅಲ್ಲಿ ಏನೆಲ್ಲ ಓದಬೇಕು, ಟೈಮ್ ಟೇಬಲ್ ಪ್ರಿಂಟ್ ಆಗಿರ್ತಕ್ಕಂಥ ಪ್ರಿಂಟೇಬಲ್ ಟೈಮ್ ಟೇಬಲ್ ಕೂಡ ನಾನು ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಟೈಮ್ ಟೇಬಲ್ ಕೂಡ ಇದೆ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ರು, ಏನಂತಂದ್ರೆ ಸರ್ ಸಿಲೆಬಸ್ ನೋಡಿದ್ವಿ, ಒಂದಷ್ಟು ಸಬ್ಜೆಕ್ಟ್ ಕೊಟ್ಟಿಲ್ಲ ಸರ್. ಸಿಲೆಬಸ್ ಅಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನ, ಸೈನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಇತಿಹಾಸವನ್ನು ಕೊಟ್ಟಿದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ರಾಷ್ಟ್ರ ಚಳುವಳಿ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಕೊಟ್ಟಿದ್ದಾರೆ. ಮತ್ತೆ ನೈತಿಕ ಶಿಕ್ಷಣ ಒಳಗೊಂಡಂತಹ ಸಾಮಾನ್ಯ ಅಧ್ಯಯನ ಇಷ್ಟೇ ಕೊಟ್ಟಿದ್ದಾರೆ. ಸರ್ ಇಲ್ಲಿ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಕೊಟ್ಟಿಲ್ಲ ಸರ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಕೊಟ್ಟಿಲ್ಲ ಸರ್, ಎಕನಾಮಿ ಕೊಟ್ಟಿಲ್ಲ ಸರ್. ಎಲ್ಲ KEA ಸಿಲೆಬಸ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಅಂತಾನೆ ಸಪ್ರೇಟ್ ಆಗಿ ಸಿಲೆಬಸ್ ಕೊಡ್ತಾ ಇದ್ರು, ಅದನ್ನ ಕೊಟ್ಟಿಲ್ಲ ಅಂತ ಕೆಲವರು ನನಗೆ ಮೆಸೇಜ್ ಮಾಡಿದ್ರಿ. ಈ ಸಿಲೆಬಸ್ ಅನ್ನ ಕೊಟ್ಟಿಲ್ಲಲ್ಲ, ಈ ಕೊಟ್ಟಿಲ್ಲದೆ ಇರೋದೇ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ PCA ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟು. ಅಟ್ ದ ಸೇಮ್ ಟೈಮ್ ಕರ್ನಾಟಕ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಹಿಸ್ಟ್ರಿಯಿಂದ KEA ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಅವರೇ 2ರಿಂದ ಸೇರಿ ಅದರಲ್ಲೊಂದು 15 to 16 ಕ್ವಶನ್ ಅನ್ನ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಇಂದಾನೆ. ಸೊ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಇಂಪಾರ್ಟೆಂಟು. ಸೊ ತಾವೇನ್ ಮಾಡ್ಬೇಕು ಅಂದ್ರೆ, ಏನ್ ಸಿಲೆಬಸ್ ಅಲ್ಲಿ ಕೊಟ್ಟಿದಾರಲ್ವಾ ಇಷ್ಟಕ್ಕೆ ಸೀಮಿತ ಆಗಬೇಡಿ. ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಇರಬೇಕು, ಎನ್ವೈರನ್ಮೆಂಟ್ ಇರಬೇಕು, ಎಕನಾಮಿ ಇರಬೇಕು, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಇರಬೇಕು. ಸೊ KEA ಇಷ್ಟು ದಿನ ಏನು ಎಕ್ಸಾಮ್ ನಡೆಸ್ತಾ ಇತ್ತು ಅಲ್ಲ, ಅದರಂತೆ ತಮ್ಮ ಪ್ರಿಪ್ರೇಷನ್ ಮಾಡ್ತಾ ಬನ್ನಿ. ಸೊ ಸಿಲೆಬಸ್ ಮೇಲೆ ಡಿಪೆಂಡ್ ಆಗಬೇಡಿ ಫಸ್ಟ್. ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ, ಅದೆಲ್ಲ ನಾನು ಮತ್ತೆ ಹೇಳೋದು ಬೇಡ, ಒಂದ್ಸತಿ ನೋಡ್ಕೊಂಡ್ಬಿಡಿ, ಅಥವಾ ಬೇರೆಯವ್ರು ಹೇಳಿರ್ತಾರೆ, ಇದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಕೊಡ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದನ್ನ ಮುಂಚೆ ಸ್ಟ್ರಾಟಜಿಯನ್ನ ಮಾತಾಡ್ತಾ ಹೋಗೋಣ. ನೋಡಿ, ಇಷ್ಟು ದಿನ PCA ನಡೆಸ್ತಾ ಇರಲಿಲ್ಲ. ಫಸ್ಟ್ ಟೈಮ್ KEA PCA ನಡೆಸ್ತಾ ಇದ್ದಾರೆ. ಅಂಡ್ ಮುಂಚೆ ನೀವೇನು PC ಎಕ್ಸಾಮ್ ನ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಬ್ಯಾಂಕ್ ಆಗ್ತೀನಿ ಅಂದ್ರೆ ದಯವಿಟ್ಟು ಎಕ್ಸಾಮ್ ಬರೀಬೇಡಿ, ಆಗಲ್ಲ. ಬಿಕಾಸ್ KEA ಅವ್ರಿಗೆ ಬಂದಿರೋದ್ರಿಂದ ತಾವೇನ್ ಸ್ಟ್ರಾಟಜಿ ಮಾಡ್ಬೇಕು ಅಂದ್ರೆ ಫ್ಯಾಕ್ಚುಯಲ್ ಜೊತೆಗೆ ಕಾನ್ಸೆಪ್ಚುಯಲ್ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಹಳೆ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ PC. ನಾನು ಸಜೆಸ್ಟ್ ಮಾಡ್ತೀನಿ, PYQ ಯಾವ್ದು ಓದ್ಬೇಕು ಅಂತ ನಾನು ಆಮೇಲೆ ಸಜೆಸ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಬೇಡ. ಹಳೆ ಕ್ವಶನ್ ಪೇಪರ್ PC ಅನ್ನ ತೆಗೆದು ನೋಡಿದ್ರೆ ಸಿಂಪಲ್ ಅವ್ರಿಗೆ ಹೇಳಿರೋದು, ರೈಟ್ ಟು ಲೈಫ್ ಅಂಡ್ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಮತ್ತೆ ಜೀವಿಸುವ ಹಕ್ಕನ್ನ ಯಾವ ಆರ್ಟಿಕಲ್ ಹೇಳುತ್ತೆ, ಡೈರೆಕ್ಟ್ 21 ಕ್ವಶನ್ ಆರ್ಟಿಕಲ್ 21 ಅನ್ನ ಕೇಳಿದ್ದಾನೆ. ಮತ್ತೆ ಡೈರೆಕ್ಟ್ ಆರ್ಟಿಕಲ್ 19 provides 6 rights regarding to the freedom of speech and expression, other etc, assembly, association, movement, etc. ಡೈರೆಕ್ಟ್ ಆಗಿ ಕೇಳಿ ಮತ್ತೆ ವಿಧಿ ಏನ್ ಹೇಳುತ್ತೆ ಅಂತ ಹೇಳಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 6 ಹಕ್ಕುಗಳನ್ನ ಹೇಳ್ತಾ ಹೋಗುತ್ತೆ. ಇದು ಫ್ಯಾಕ್ಟ್ಸ್ ಮುಂಚೆ ಕೇಳ್ತಿದ್ದು, ಬಟ್ ಈಗ ಸ್ವಲ್ಪ ಕಾನ್ಸೆಪ್ಚುಯಲ್. ಫಾರ್
Example, Article 19, Class 1, Class A, freedom of speech and expression, ವಾಕ್ ಸ್ವಾತಂತ್ರ್ಯ ಏನಿದೆಯಲ್ವಾ ಅದ್ರ ಅಡಿಯಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ ಬರ್ತವೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎಗೆ ರಿಸ್ಟ್ರಿಕ್ಷನ್ಸ್ ಬರ್ತವೆ. ಆ ರಿಸ್ಟ್ರಿಕ್ಷನ್ಸ್ ಮೇಲೆ ಅಂದ್ರೆ ಒಂದಷ್ಟು ಷರತ್ತುಗಳು ಬರ್ತವೆ, ಒಂದಷ್ಟು ನಿರ್ಬಂಧಗಳು ಬರ್ತವೆ. ಆ ನಿರ್ಬಂಧಗಳ ಮೇಲೆ ಪ್ರಶ್ನೆಗಳಾಗತ್ತೆ. ಈಗ ಸರ್ ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ ಸರ್, ನಾನು ಹೇಳಕ್ ಟ್ರೈ ಮಾಡ್ತಿರ್ತಕ್ಕಂಥ ಸಿಂಪಲ್. ಮುಂಚೆ ಡೈರೆಕ್ಟ್ ಆರ್ಟಿಕಲ್ 19, ಆರ್ಟಿಕಲ್ 17, ಆರ್ಟಿಕಲ್ 21 ಈ ರೀತಿ ಕೇಳ್ತಾ ಇದ್ರು. ಈಗ ಆರ್ಟಿಕಲ್ 19 ಗೆ ಇರ್ತಕ್ಕಂಥ ನಿರ್ಬಂಧಗಳು ಯಾವ್ಯಾವು, ರಿಸ್ಟ್ರಿಕ್ಷನ್, ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಯಾವ್ಯಾವು? ನನಗೆ ವಾಕ್ ಸ್ವಾತಂತ್ರ್ಯ ಐತೆ ಅಂತೇಳಿ ನಮ್ಮ ಭಾರತದ ಯೂನಿಟಿ ಅಂಡ್ ಡೈವರ್ಸ್, ನಮ್ಮ ಭಾರತದ ಒಂದು ಏಕತೆ ತರೋ ತರ, ಅಥವಾ ನನಗೆ ಮಾತಾಡ್ತಕ್ಕಂತಹ ಒಂದು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ನನಗೆ ಪ್ರೊವೈಡ್ ಮಾಡಿದೆ, ಇದು ನನ್ನ ಮೂಲಭೂತ ಹಕ್ಕು ಅಂತೇಳಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಫ್ರೀ ಇರುತ್ತೆ, ನೀವು ನನ್ ಬಂದು ಬೈಯೋದು ಅಥವಾ ನಾನು ನಿಮ್ಮನ್ನ ಹೆಂಗ ನನ್ ಬೈಯೋದು ಮಾಡ್ಬೋದಾ? ರಿಸ್ಟ್ರಿಕ್ಷನ್ ಇದೆ. ಏನು ರೀಸನಬಲ್ ರಿಸ್ಟ್ರಿಕ್ಷನ್? ಡಿಫಾಮೇಷನ್, ಮಾನಹಾನಿ ಮಾಡೋಂತಿಲ್ಲ. ಸೊ ಈ ರೀತಿ ರಿಸ್ಟ್ರಿಕ್ಷನ್ಸ್ ಮೇಲೆ ಕ್ವಶನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 15, prohibition of discrimination on the ground of race, caste, sex, place of birth. ತಾರತಮ್ಯ ಮಾಡಬಾರದು. ಜಾತಿ, ಜನಾಂಗ, ಲಿಂಗ, ಸ್ಥಳ ಇದರ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು. ಅದರಲ್ಲಿ ಏನ್ ಹೇಳ್ತಾ ಇದೆ ಆರ್ಟಿಕಲ್ 15? ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಿದೆಯಲ್ವಾ. ಇಷ್ಟು ದಿನ ಏನಾಯ್ತು, ಡೈರೆಕ್ಟ್ ಆಗಿ ಆರ್ಟಿಕಲ್ 15 ಕೇಳಿರೋರು, ಬಟ್ ಈಗ ಏನ್ ಮಾಡ್ತಾರೆ? ತಾರತಮ್ಯ ಮಾಡಬಾರ್ದು ಯಾವುದರ ಆಧಾರದ ಮೇಲೆ? ರಿಲಿಜನ್, ರೇಸ್, ಬರ್ತ್, ಜಾತಿ, ಜನಾಂಗ, ಹುಟ್ಟಿರ್ತಕ್ಕಂಥ ಸ್ಥಳ, ಲಿಂಗ ಇದರ ಆಧಾರದ ಮೇಲೆ ಮಾಡಂಗಿಲ್ಲ ಅಲ್ವಾ? ಸೊ ಆದ್ರೆ ಇದಕ್ಕೊಂದು ಪ್ರಾವಿಷನ್ ಇದೆ. ಯಾವುದು? ಸ್ಪೆಷಲ್ ಪ್ರಾವಿಷನ್ ಫಾರ್ ವುಮೆನ್ ಅಂಡ್ ಚಿಲ್ಡ್ರನ್, ಮಕ್ಕಳಿಗೆ ಮತ್ತೆ ವುಮೆನ್ಸ್, ಮಹಿಳೆಯರಿಗೆ ವಿಶೇಷ ಸವಲತ್ತುಗಳನ್ನ ಕೊಡ್ತೀವಿ. ಸೊ ಅದು ತಾರತಮ್ಯ ಆದಂಗೆ ಆಗಲ್ವಾ ಸರ್? ಅಂತ ಬೇಸಿಸ್ ಆಫ್ ಸೆಕ್ಸ್, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಇದೀವಿ. ಸೊ ಅದು ತಪ್ಪಲ್ವಾ ಸರ್? ನೋ, ತಪ್ಪಿಲ್ಲ, ಅದು ರೀಸನಬಲ್ ರಿಸ್ಟ್ರಿಕ್ಷನ್. ಸೊ ಈ ರೀತಿ ಒಂದಷ್ಟು ನಿರ್ಬಂಧಗಳು, ಅಂದ್ರೆ ಆರ್ಟಿಕಲ್ ನ ಒಳಗೋಗಿ ಒಂದಷ್ಟು ನಿರ್ಬಂಧನ ಕೇಳಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಲಾಂಗ್ ಸ್ಟೋರಿ ಶಾರ್ಟ್, ನಾನು ಹೇಳಕ್ ಬರ್ತಿರ್ತಕ್ಕಂಥದ್ದು ಒಂದೇ, ಕೇವಲ ಆರ್ಟಿಕಲ್ 19, 20, 21 ಅಂದ್ರೆ ಏನ್ ಹೇಳ್ತಾರೆ? ಫ್ಯಾಕ್ಟ್ಸ್ ಅಷ್ಟೇ ಅಲ್ಲ, ಜೊತೆಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ನಿಮ್ಮ ಇದು ಸ್ಟ್ರಾಟಜಿಯಿಂದ ಆಗಿರ್ಬೇಕು. ಯೂಶಲಿ ನಮ್ಮ ಸ್ಟೂಡೆಂಟ್ಸ್ಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದೆ, ಬಟ್ ಫ್ಯಾಕ್ಟ್ಸ್ ಎಲ್ಲಿಂದ ಓದೋದು ಸರ್? ಸಿಂಪಲ್, ನಿಮ್ಮ ಕರೆಂಟ್ ಅಫೇರ್ಸ್ ಪ್ಲಸ್ ಒಂದಷ್ಟು GK ಬುಕ್ಸ್ ಪ್ಲಸ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಸೊ ಕಾನ್ಸೆಪ್ಟ್ ಬೇಕು, ಫ್ಯಾಕ್ಟ್ಸ್ ಬೇಕು, ಕ್ಲಿಯರ್. ನೆಕ್ಸ್ಟ್ 6 ಮಂತ್ ಅಟ್ಲೀಸ್ಟ್. ಈಗ ನಾನೀಗ ಟೈಮ್ ಟೇಬಲ್ ಅಲ್ಲಿ ಒಂದು 6 ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಓದಿಸಬಲ್ಲೆ, ಒಂದು 6 ಮಂತ್ಗೆ ನಿಮಗೆ ಸ್ಟ್ರಾಟಜಿ ಕೊಡಬಲ್ಲೆ. ಸರ್ 6 ಮಂತ್ ಅಷ್ಟೇ ಇಂದನೇ ಬರುತ್ತೆ ಸರ್? ಒಂದು ವರ್ಷ, ಮಿನಿಮಮ್ 1 ವರ್ಷ ಬೇಕು, ಮ್ಯಾಕ್ಸಿಮಮ್ 1.5 ಇಯರ್, ಒಂದೂವರೆ ವರ್ಷ ಬೇಕು. ಬಟ್ ಅಷ್ಟು ಓದ್ಲಿಕ್ಕೆ ಸಮಯ ಇಲ್ಲ. ಸೊ ಮಿನಿಮಮ್ ಜಾನ್ 2025 ಇಂದ ಅಪ್ ಟು ಜೂನ್ ಜುಲೈ ವರೆಗೆ ಒಂದು 6-7 ತಿಂಗಳು ಕರೆಂಟ್ ಅಫೇರ್ಸ್ ಓದ್ಬೇಕು. ಕರೆಂಟ್ ಅಫೇರ್ಸ್ ಮತ್ತೆ ಹೆಂಗ್ ಓದ್ಬೇಕು? ಕೂತ್ಕೊಂಡು 100 ಪೇಜಸ್ ಇದ್ರೆ 100 ಪೇಜಸ್ ಓದಬಾರ್ದು. ಅರೌಂಡ್ 100 ಪೇಜಸ್ ಇದ್ರೆ 30 to 40 ಪೇಜಸ್ ಅಷ್ಟೇ ಇಂಪಾರ್ಟೆಂಟ್ ಓದಬೇಕು ಈ ಟೈಮಲ್ಲಿ. ನಾನು ನಾರ್ಮಲ್ ಟೈಮಲ್ಲಿ ಸಜೆಸ್ಟ್ ಮಾಡ್ತಿಲ್ಲ, ಜಸ್ಟ್ 50 ಡೇಸ್ ಇದೆಯಲ್ಲ ಈ ಟೈಮಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ಶಾರ್ಟ್ ಕಟ್ ಸಜೆಸ್ಟ್ ಮಾಡಲ್ಲ, ಬಟ್ 50 ಡೇಸ್ ಇದೆ ಅದಕ್ಕೋಸ್ಕರ. ಸೊ ಇಂಪಾರ್ಟೆಂಟ್ ಥೀಮ್ ನಾನು ಮೆಂಟರ್ಶಿಪ್ ಗ್ರೂಪಲ್ಲಿ ನಮಗೆ ಕೊಡ್ತೀನಿ, ತೊಂದರೆ ಇಲ್ಲ. ಬೇರೆ ವಿದ್ಯಾರ್ಥಿಗಳು ದಯವಿಟ್ಟು ಒಂದು 6 to 7 ಮಂತ್ಸ್ ಜನವರಿಯಿಂದ ಈ ಕಡೆ ಓದಿ. ಅದ್ರ ಜೊತೆಗೆ 2025 ಜಾನ್ವರಿಯಿಂದ 2000 ಅಪ್ ಟು ಇಲ್ಲಿವರೆಗೆ 1 ಇಯರ್ ಇಂದ ಸ್ಪೋರ್ಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನಿದೆ, ಒಲಿಂಪಿಕ್, ಪ್ಯಾರಾ ಒಲಿಂಪಿಕ್, ವುಮೆನ್ಸ್ ವರ್ಲ್ಡ್ ಕಪ್, IPL, ಸೊ ಈ ರೀತಿಯ 1 ಇಯರ್ ಇರ್ತಕ್ಕಂಥ ಸ್ಪೋರ್ಟ್ಸ್, ಇಂಪಾರ್ಟೆಂಟ್ ಸ್ಪೋರ್ಟ್ಸ್, ಆಮೇಲೆ ಎಲ್ಲ ಓದ್ಬೇಡಿ, ರಂಜಿ ಅದು ಇದು. ಸೊ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ನ್ಯೂಸ್ ಅಂಡ್ ಲಾಸ್ಟ್ 1 ಇಯರ್ ಇಂದ ಅಂದ್ರೆ 2025 ಇಂದ ಅವಾರ್ಡ್ಸ್ ಯಾವ್ಯಾವ, ನೈಟ್ ಟೈಮ್ ಸಿಕ್ಕೂ ನಾನೇ ಹಾಕ್ತೀನಿ ಎರಡು, ಡೋಂಟ್ ವರಿ. 1 ಇಯರ್ ಸ್ಪೋರ್ಟ್ಸ್ ಅವಾರ್ಡ್ಸ್, ಬಟ್ ಮಿನಿಮಮ್ 6 ಮಂತ್ ಕರೆಂಟ್ ಅಫೇರ್ಸ್, ಅದ್ರ ಜೊತೆಗೆ ಈ 1 ಇಯರ್ ಸ್ಪೋರ್ಟ್ಸ್ ಮತ್ತೆ ಅವಾರ್ಡ್ಸ್, ಬಿಕಾಸ್ ಒಂದು 2-3 ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ಸ್. 6 ಮಂತ್ ಕರೆಂಟ್ ಅಫೇರ್ಸ್ ಏನು ಓದ್ತಿರೋ ಜನವರಿಯಿಂದ ಈ ಕಡೆ, ಅದನ್ನ ಬಿಟ್ಟು
ಲಾಸ್ಟ್ 1 year ಇಂದ ಅಪಾಯಿಂಟ್ಮೆಂಟ್ಸ್ ಯಾವ್ಯಾವ ನೇಮಕಾತಿ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಚೀಫ್ ಎಲೆಕ್ಷನ್ ಕಮಿಷನರ್, ರಾಷ್ಟ್ರಪತಿ, ರಾಜ್ಯಪಾಲರು, ಉಪರಾಷ್ಟ್ರಪತಿಗಳು, ಯಾರ್ಯಾರು ಎಲ್ಲೆಲ್ಲಿ ಚೇಂಜ್ ಆಗಿದ್ದಾರೆ ಅದು. ಸೊ ಕರೆಂಟ್ ಅಫೇರ್ಸ್ ಇಷ್ಟು ಸಾಕು. ನೆಕ್ಸ್ಟ್ ನಿಮ್ಮ ಸ್ಟ್ರಾಟಜಿ ವರ್ಡ್ ಜಿಯೋಗ್ರಫಿ, ಎಸ್ಪೆಷಲಿ ವರ್ಡ್ ಜಿಯೋಗ್ರಫಿಗೆ ಕಂಪ್ಲೀಟ್ ಓದ್ತಾ ಕೂಡ್ಕೊಳ್ಳೋಕೆ ಟೈಮ್ ಇಲ್ಲ. ತಾವೇನು ಮಾಡಬೇಕು ಅಂದರೆ ಕರೆಂಟ್ ಅಫೇರ್ಸಲ್ಲಿ ಏನೇನು ಬಂದಿದೆ, ಇಟ್ ಮೀನ್ಸ್ ರಷ್ಯಾ, ಉಕ್ರೇನ್, ರೀಸೆಂಟ್ ನಡೆದಿರತಕ್ಕಂತಹ ಯುದ್ಧಗಳು, USA, ಇಸ್ರೇಲ್, ಇರಾನ್, ಈ ಅಕ್ಕಪಕ್ಕ ಕಂಟ್ರಿ, ಬಾರ್ಡರಿಂಗ್ ಕಂಟ್ರೀಸ್. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರತಕ್ಕಂಥ ಅಷ್ಟು ಈಜಿಪ್ಟ್ ಕೂಡ ಈ ಸರ್ತಿ ಅರ್ಥಕ್ವೇಕ್ ಇಂದ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಸೊ ಯಾವ್ಯಾವ ದೇಶಗಳು ಕರೆಂಟ್ ಅಫೇರ್ಸ್ ಇರ್ತವೋ ಅವುಗಳ ಸುತ್ತಮುತ್ತ ಏನೇನಿದೆ ಅದನ್ನ ನೋಡ್ಕೋಬೇಕು. ವರ್ಡ್ ಜಿಯೋಗ್ರಫಿ ಕಂಪ್ಲೀಟ್ ಓದಕ್ಕೆ ಇದಾಗಲ್ಲ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಇರತಕ್ಕಂಥ ವರ್ಡ್ ಜಿಯೋಗ್ರಫಿ ಪ್ಲಸ್ ಕಾಂಟಿನೆಂಟ್ಸ್ ಫ್ಯಾಕ್ಟ್ಸ್ 7 ಖಂಡಗಳಿದ್ದಾವೆ. 7 ಖಂಡಗಳು ಒಂದೊಂದು ಪೇಜ್ ನೋಟ್ಸ್. ಯಾವ ರೀತಿ ಸರ್? ಫಾರ್ ಎಕ್ಸಾಂಪಲ್ ಸೌತ್ ಅಮೇರಿಕಾ ಕಾಂಟಿನೆಂಟ್, ದಕ್ಷಿಣ ಅಮೆರಿಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್, ಹೈಯೆಸ್ಟ್ ಮೌಂಟೇನ್ ರೇಂಜ್, ಅಲ್ಲಿರ್ತಕ್ಕಂಥ ಡೆಸರ್ಟ್, ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಲೇಕ್. ಈ ಥರ 7 ಕಾಂಟಿನೆಂಟ್ಗೂ ಒಂದು 7 ಪೇಜ್ ಫ್ಯಾಕ್ಟ್ಸ್. ಇಷ್ಟು ಸಾಕು. ವರ್ಡ್ ಜಿಯೋಗ್ರಫಿಗೆ ಜಾಸ್ತಿ ಓದೋಂಗಿಲ್ಲ, ಓದಲಿಕ್ಕೆ ಟೈಮ್ ಇಲ್ಲ. ಸೊ ಆ ನಂತರ ಎಕನಾಮಿಕ್ ಸರ್ವೆ ಬಜೆಟ್ ನಾನು ಮಾಡ್ಕೊಡ್ತೀನಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಅರೌಂಡ್ 1,500-2,000 ಪೇಜ್ ಏನು ಇದೆ, ಇಷ್ಟಪ್ಪ ಇದೆ ಬುಕ್ ಅದು. ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಚಾಪ್ಟರ್ಸ್ ನಾನು ಮಾಡ್ಕೊಡ್ತೀನಿ. ಬಜೆಟ್ ಕೂಡ ನಾನು ಮಾಡ್ಕೊಡ್ತೀನಿ ಈ ಎಕ್ಸಾಮ್ಗೆ. ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಏನಿದೆಯಲ್ವಾ, ಒಂದು 15 ಥೀಮ್ಸ್, ಇಂಪಾರ್ಟೆಂಟ್ ಥೀಮ್ಸ್ ಕೊಡ್ತೀನಿ, ಅಷ್ಟನ್ನ ಕವರ್ ಮಾಡಬೇಕು. ಇದ್ರ ಜೊತೆಗೆ ಕೇವಲ ಎಕ್ಸಾಮ್ ಇರ್ತಕ್ಕಂಥದ್ದು 55 days. ಸರ್ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಸ್ಕಿಪ್ ಮಾಡ್ಬೇಕಾ ಸರ್? ಡೆಫಿನೆಟ್ಲಿ ನೋ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವುದು ಸಬ್ಜೆಕ್ಟ್ ಕ್ಲಿಯರ್ ಸ್ಕಿಪ್ ಮಾಡಬೇಡಿ, ಬಟ್ ಒಂದಷ್ಟು ಟಾಪಿಕ್ಸ್ ಅನ್ನ ಸ್ಕಿಪ್ ಮಾಡಬೇಕು. ಏನ್ ಸರ್ ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ? 1 ನಿಮಿಷ ಕೇಳಿಸ್ಕೊಡಿ. ವರ್ಟಿಕಲ್ ಸ್ಟಡಿ ಯಾವಾಗಲೂ ಹೇಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್. ನನ್ನಲ್ಲಿ 6 month ಮೆಂಟರ್ಶಿಪ್ಗೆ ಬಂದವ್ರಿಗೆ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಇಂದ ಕೊನೆವರೆಗೂ ಓದಿಸ್ತೀನಿ, ಆಳವಾಗಿ ಡೀಪ್ ಆಗಿ. ನಾನು ಕ್ಲಾಸ್ ಹಂಗೆ ಮಾಡಿದ್ದೀನಿ. ಇಟ್ ಮೀನ್ಸ್ ಒಂದು ಸಬ್ಜೆಕ್ಟ್ ಅನ್ನ ತುಂಬಾ ಆಳವಾಗಿ ಓದೋದು ವರ್ಟಿಕಲ್ ಸ್ಟಡಿ. ಈ ಟೈಮಲ್ಲಿ ಒಂದೇ ಸಬ್ಜೆಕ್ಟ್ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ 50 ದಿನದಲ್ಲಿ ಎಲ್ಲ ಮುಗ್ಸಕ್ಕಾಗಲ್ಲ. ಸೊ ವರ್ಟಿಕಲ್ ಸ್ಟಡಿ ಈ ಟೈಮಲ್ಲಿ ಬೇಡ. ಮತ್ತೇನ್ ಬೇಕು ಸರ್? ಹಾರಿಜಾಂಟಲ್ ಸ್ಟಡಿ. ಅಡ್ಡ ಏನ್ ಸರ್ ಹಾರಿಜಾಂಟಲ್ ಸ್ಟಡಿ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಇದಾವೆ, ಅವೊಂದಷ್ಟು ಓದೋದು. ಅರೌಂಡ್ ಒಂದು 60%, 60 to 70%. ಕರ್ನಾಟಕ ಜಿಯೋಗ್ರಫಿಲಿ ಇಂಪಾರ್ಟೆಂಟ್ ಯಾವುದಿದೆ, ಹಿಸ್ಟ್ರಿಲಿ ಇಂಪಾರ್ಟೆಂಟ್ ಯಾವುದಿದೆ, ಕರ್ನಾಟಕ ಹಿಸ್ಟ್ರಿಲಿ ಯಾವುದು, ಮಾಡರ್ನ್ ಹಿಸ್ಟ್ರಿಲಿ. ಸೊ ಎಲ್ಲಾ ಸಬ್ಜೆಕ್ಟ್ ಓದಬೇಕು, ಬಟ್ ಹಾರಿಜಾಂಟಲ್ ಸ್ಟಡಿ ಇಂಪಾರ್ಟೆಂಟ್ ಥೀಮ್ಸ್ ಅಷ್ಟೇ ಓದಬೇಕು. ಬಿಕಾಸ್ 50 days ಎಲ್ಲ ಓದಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಆಮೇಲೆ ಇದು ನಾರ್ಮಲ್ ಟೈಮಲ್ಲಿ ವಿಡಿಯೋ ನೋಡಿ ಸರ್ ಹೇಳಿದರೆ ಇಷ್ಟು ಓದಿದ್ರೆ ಸಾಕು, ನೋ. ಅವಾಗ ವರ್ಟಿಕಲ್ ಸ್ಟಡಿ ತುಂಬಾ ಡೀಪ್ ಆಗಿ ಓದಬೇಕು. ಈಗ ಹಾರಿಜಾಂಟಲ್ ಸ್ಟಡಿ ಇಂಪಾರ್ಟೆಂಟ್ ಥೀಮ್ಸ್ ಓದಬೇಕು. ಯಾವುದೂ ಸಬ್ಜೆಕ್ಟ್ ಸ್ಕಿಪ್ ಮಾಡಬಾರ್ದು, ಬಟ್ ಇಂಪಾರ್ಟೆಂಟ್ ಥೀಮ್ಸ್ ಎಲ್ಲವನ್ನು ಕೂಡ ಕವರ್ ಮಾಡೋ ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟು ನಾನು ಇತ್ತೀಚೆಗೆ ಜಸ್ಟ್ ಮಿನಿಟ್, ಸ್ವಲ್ಪ ಥ್ರೋಟ್ ಪೇನ್ ಇದೆ, 1 ನಿಮಿಷ. ಇತ್ತೀಚೆಗೆ ಕೆಇನವ್ರು ನಡೆಸಿರ್ತಕ್ಕಂತಹ ಒಂದಷ್ಟು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೆಇಎ, KPSC, UPSC 3 ಅನಾಲಿಸಿಸ್ ಮಾಡಿದ್ದೀನಿ. ಮೋಟಾರ್ ಇನ್ಸ್ಪೆಕ್ಟರ್ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ನೀವೇನು CTI ಬರೋದಲ್ವಾ, CTI ನಿಮ್ಮ VA ಪೇಪರು, ಲಾಸ್ಟ್ ಟೈಮ್ 402 ಮತ್ತು 535 PSI, ಮತ್ತು ಗ್ರೂಪ್ ಬಿ, ಮತ್ತು ಲಾಸ್ಟ್ ಟೈಮ್ 708 ಗ್ರೂಪ್ ಸಿ ಆಯ್ತಲ್ಲ ಅದು. ಒಂದು 20-25 ಪ್ರಶ್ನೆ ಪತ್ರಿಕೆ ರೀಸೆಂಟ್ ಆಗಿ ನಡೆದಿರೋದು ಅನಾಲಿಸಿಸ್ ಮಾಡಿದಾಗ ನನ್ಗೊಂದು ವಿಚಾರ ಗೊತ್ತಾಯ್ತು. ಯೂಶಲಿ KEನವರು ಸಬ್ಜೆಕ್ಟ್ ವೈಸ್ ವೇಟೇಜ್
ಒಂದಷ್ಟು ಸಬ್ಜೆಕ್ಟ್ ಜಾಸ್ತಿ ವೈಟೇಜ್ ಅನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾನು ಲಿಸ್ಟ್ ಮಾಡಿದ್ದೀನಿ. ಇದೇ ಆರ್ಡರ್ ವೈಸ್ ಅಲ್ಲಿ ಓದಬೇಕು. ನಾನು ಫಸ್ಟ್ ಯಾವ್ದು ಕೊಟ್ಟಿದ್ದೀನಿ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಕೊಟ್ಟಿದ್ದೀನಿ. ಸೆಕೆಂಡ್ ಯಾವ್ದು ಕೊಟ್ಟಿದ್ದೀನಿ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕದ ಇತಿಹಾಸ ಮತ್ತೆ ಜಿಯೋಗ್ರಫಿ ತೆಗೆದು ನೋಡಿ. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ 3-4 ಕರ್ನಾಟಕ ಹಿಸ್ಟ್ರಿಯಿಂದ 3-4, ಕೆಲವು ಪೇಪರ್ ಅಲ್ಲಿ 7-8 ಬರೀ ಕರ್ನಾಟಕ ಹಿಸ್ಟ್ರಿಯಿಂದ. ನಾನಿಲ್ಲ ಹಾಕೊಂಬರೋಣ ಅನ್ಕೊಂಡಿದ್ದೆ ಯಾವ್ಯಾವ್ದ್ರಾಗ ಎಷ್ಟು ತೆಗೆದಿದ್ರೆ ಅಂತ, ಸುಮ್ಮನೆ ಡ್ರ್ಯಾಗ್ ಆಗುತ್ತೆ ಅಂತ ಹಾಕೊಂಬರ್ಲಿಲ್ಲ. ಸೊ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ 7+8 ಮಿನಿಮಮ್ 15+ ಕ್ವಶನ್ ಅನ್ನ ಕೇಳ್ತಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 20 ಕ್ವಶನ್ ಬರ್ಬೋದು ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿಯಿಂದ. ಮಿನಿಮಮ್ 15 ಕ್ವಶನ್, 7-8 ಒಂದೊಂದರಲ್ಲಿ. ಇಟ್ ಮೀನ್ಸ್ ಇಷ್ಟು ಕ್ವಶನ್ ಬರ್ತಾ ಇದಾವೆ ಅಂದ್ರೆ ನೀವು ಬೇರೆ ಒಂದು ಸಬ್ಜೆಕ್ಟ್ ಏನು ಓದ್ತೀರಾ, ಪೊಲಿಟಿ ಅಥವಾ ಬೇರೆ ಸಬ್ಜೆಕ್ಟು, ಅಷ್ಟು ಈಕ್ವಲೆಂಟ್ ಇದೊಂದು ಸಬ್ಜೆಕ್ಟ್ ಇರುತ್ತೆ. ಬಟ್ ಅದನ್ನು ಓದಕ್ಕೆ ಜಾಸ್ತಿ ಟೈಮ್ ಬೇಕು, ಇವೆರಡು ಓದಕ್ಕೆ ಕಡಿಮೆ ಟೈಮ್ ಬೇಕು. ಮತ್ತೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ನಾನು ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿನ ಕ್ವಶನ್ ಎಲ್ಲಿಂದ ತೆಗೆದಿದ್ದಾರೆ ಅಂತ ನೋಡಿದ್ರೆ ಅರೌಂಡ್ ಒಂದು 5-6 ಚಾಪ್ಟರ್ ಇಂದ ಅಷ್ಟೇ ತೆಗೆದಿದ್ದಾರೆ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಡೋಂಟ್ ವರಿ. ಸೊ ಫಸ್ಟ್ ಯಾವ್ದು ಓದ್ಬೇಕು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ. ಥರ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸರ್ ಯಾಕೆ ಸರ್ ಕಾನ್ಸ್ಟಿಟ್ಯೂಷನ್ ಓದಬೇಕು? ರೀಸೆಂಟ್ ಆಗಿ ನಡೆದಿರೋ ನಲ್ಲಿ ಕೇವಲ 4 ಅಷ್ಟೇ ಕೇಳಿದ್ದಾರೆ ಸರ್ ಕಾನ್ಸ್ಟಿಟ್ಯೂಷನ್. ಬಟ್ ನೀವು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಯಾಕೆ ಸರ್? ಸಿಂಪಲ್. ಯಾವತ್ತು PC ಮತ್ತೆ PSIಗೆ ಸಂವಿಧಾನದ ಪ್ರಶ್ನೆಗಳು ಅತಿ ಹೆಚ್ಚು ಬರ್ತವೆ. ನೀವು ಮಾಡೋ ಕೆಲಸನೇ ಸಂವಿಧಾನವನ್ನ ಕಾಯ್ತಕ್ಕಂಥದ್ದು. ಸೊ ಯೂಶಲಿ ನೀವು ಒಂದಷ್ಟು 20+ ಕ್ವಶನ್ ಬಂದಿರೋದು ನೀವು ಗಮನಿಸಬಹುದು ಕಾನ್ಸ್ಟಿಟ್ಯೂಷನ್ ಇಂದ. ಸೊ ಅರೌಂಡ್ 15 ಕ್ವಶನ್ ತೆಗೆಯುವ ಸಾಧ್ಯತೆ ಇದೆ ಭಾರತ ಸಂವಿಧಾನ. ಸೊ ಥರ್ಡ್. ಫೋರ್ತ್ ಜನರಲ್ ಸೈನ್ಸ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ತುಂಬಾ ಜನ ಕಷ್ಟ ಆಗ್ತಿರೋದು ಇದೆ, ಅದರಲ್ಲೂ ಕೂಡ ಬಯಾಲಜಿ ಜಾಸ್ತಿ. ಒಂದು 60% ವೈಟೇಜ್ ಬಯಾಲಜಿ ಕೊಡಿ, ಇನ್ನೊಂದು 30% ವೈಟೇಜು ಫಿಸಿಕ್ಸ್, ಬೇಸಿಕ್ಸ್ ಫಿಸಿಕ್ಸ್ ಪ್ಲಸ್ ಬೇಸಿಕ್ಸ್ ಕೆಮಿಸ್ಟ್ರಿ, ಇನ್ನೊಂದು 10% ಟೆಕ್ನಾಲಜಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. 4ನೇದು ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಬೇಕು. 5ನೇದು ಮಾಡರ್ನ್ ಹಿಸ್ಟ್ರಿ. 6ನೇದು ಏನ್ಷಿಯಂಟ್ ಮಿಡಿವಲ್, ಸೆಲೆಕ್ಟೆಡ್ ಟಾಪಿಕ್ಸ್ ಓನ್ಲಿ. ಮಾಡರ್ನ್ ಮತ್ತೆ ಮಿಡಿವಲ್ ಅಲ್ಲಿ ಸೆಲೆಕ್ಟೆಡ್ ಟಾಪಿಕ್ ಮಾತ್ರ ಓದಬೇಕು, ಎಲ್ಲ ಕಂಪ್ಲೀಟ್ ಓದಲಿಕ್ಕೆ ಈಗ ಟೈಮ್ ಇಲ್ಲ. ನಾನು ಮೆಂಟರ್ಶಿಪ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ್ಯಾವ ಸೆಲೆಕ್ಟೆಡ್ ಟಾಪಿಕ್ಸ್ ಎಷ್ಟೆಷ್ಟು ಓದಬೇಕು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಒಂದು 10ರಿಂದ 15 ಥೀಮ್ POQ ಅನಾಲಿಸಿಸ್ ಮಾಡಿ ನಾನು ಥೀಮ್ ಕೊಡ್ತೀನಿ ನಿಮಗೆ. ಟ್ರೈನ್ ಅಂಡ್ ಸ್ಪೀಡ್ ಆಗಿರ್ಬೋದು, ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸ್ಪೀಡ್ ಅಂಡ್ ವರ್ಕ್, ಎಕ್ಸೆಟ್ರಾ 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 ಏನಿದಾವೆ, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಆಗಿರೋವು. ಸೊ ಅತಿ ಹೆಚ್ಚು ಎಕ್ಸಾಮಲ್ಲಿ ಯಾವ್ಯಾವ ಕೇಳಿದ್ದಾರೆ ಅಂತೇಳಿ ನಾನು ನಿಮಗೆ ಅದನ್ನು ಅನಾಲಿಸಿಸ್ ಮಾಡಿಕೊಡ್ತೀನಿ. KA ಪೇಪರ್ ಅನಾಲಿಸಿಸ್ ಮಾಡಿ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಸೊ ಮೆಂಟಲ್ ಎಬಿಲಿಟಿ ಥೀಮ್ಸ್. ನೆಕ್ಸ್ಟು ಎನ್ವೈರನ್ಮೆಂಟ್ ಎಕನಾಮಿ ನಿಮ್ಮಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೂ ಕೂಡ ಯೂಶಲಿ ಒಂದು KA ಎಕ್ಸಾಮ್ ರೀಸೆಂಟಾಗಿ ನಡೆದಿರೋದು, ಒಂದು 6-7 ತಿಂಗಳಿಂದ ಈ ಕಡೆ ಅಥವಾ ಒಂದು ವರ್ಷದಿಂದ ಈ ಕಡೆ ನಡೆದಿರೋದು, ನಾನು ಯಾವುದು ಅಂತ ಮರ್ತು ಹೋಗ್ತೀನಿ, ಅದನ್ನು ತೆಗೆದು ನೋಡಿ. ಎನ್ವೈರನ್ಮೆಂಟಿಂದ 7ರಿಂದ 8 ಕ್ವಶನ್ಸ್ ಬಂದಿದೆ. ಕೆಲವುದ್ರಲ್ಲಿ ಒಂದೂ ಬಂದಿಲ್ಲ, ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ. ಹಂಗಂತ ಏನ್ ಮಾಡೋದು ಸರ್, ಇದು ಡೆಫಿನೆಟ್ಲಿ ಸ್ಕಿಪ್ ಮಾಡಬೇಡಿ. ಜಸ್ಟ್ ಇದರಲ್ಲಿ 3 to 4 ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಮೋರ್ ದನ್ 60-70% ಬರೋದೇ ಕ್ವಶನ್ ಅಲ್ಲಿಂದ. ಅಲ್ಲಿ ಯಾವ ಚಾಪ್ಟರ್ ನಾನು ಮೆಂಟರ್ಶಿಪ್ ಅಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳೋದ್ರೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಮೋರ್ ದನ್ 35% ಆಫ್ ನಿಮ್ಮ ಎನ್ವೈರನ್ಮೆಂಟ್ ಕ್ವಶನ್ ಇದೊಂದೇ ಚಾಪ್ಟರ್ ಇಂದ ಬಂದಿದೆ. ಸರ್ ಅಲ್ಲಿ ಯಾವ್ಯಾವ್ದ್ರಲ್ಲಿ ಬರುತ್ತೆ ಸರ್? ಬಯೋಡೈವರ್ಸಿಟಿಲಿ ವಾಟ್ ಇಸ್ ಮೀನಿಂಗ್ ಆಫ್ ಬಯೋಡೈವರ್ಸಿಟಿ, ಬೇಸಿಕ್ ಕ್ವಶನ್. ನೆಕ್ಸ್ಟ್ ಬಯೋಡೈವರ್ಸಿಟಿ ಮೆಜರ್ಮೆಂಟ್, ಜೀವ ವೈವಿಧ್ಯತೆಯ ಮಾಪನ, ಬೀಟಾ ಗಾಮಾ ಆಲ್ಫಾ ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಎಕ್ಸಿಟು ಮತ್ತೆ ಇನ್ಸಿಟು. ನೆಕ್ಸ್ಟ್ ಬಯೋಡೈವರ್ಸಿಟಿಯಲ್ಲಿ ನಿಮಗೆ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸೆಂಚುರಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ರಿಸರ್ವ್ ಫಾರೆಸ್ಟ್ ಅನ್ನಿಸ್ಕೋಬೇಕು ಏನೆಲ್ಲ ಕ್ರೈಟೀರಿಯಾ ಇರಬೇಕು, ಮೀಸಲು ಧಾಮ ಅನ್ನಿಸ್ಕೋಬೇಕು ಅಂದ್ರೆ, ಅಥವಾ ರಾಷ್ಟ್ರೀಯ ಉದ್ಯಾನವನ ಅನ್ನಿಸ್ಕೋಬೇಕಂದ್ರೆ ಏನೆಲ್ಲ ಕ್ರೈಟೀರಿಯಾ ಇರಬೇಕು. ಕರೆಂಟ್ ಅಫೇರ್ಸ್ ಇರತಕ್ಕಂಥ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್. ನೆಕ್ಸ್ಟ್ ಸ್ಪೀಸೀಸ್ ಇನ್ ನ್ಯೂಸ್. ಇದರಿಂದನೇ ಮೋರ್ ದನ್ 35%. ಈ ರೀತಿ ಇನ್ನೊಂದು 2-3 ಚಾಪ್ಟರ್ ಇದಾವೆ. ಸೊ ಆ 4 ಚಾಪ್ಟರ್ ಇಂದಾನೆ ಬರುತ್ತೆ. ಸೊ ಅಷ್ಟು ಇಲ್ಲ. ನೆಕ್ಸ್ಟ್ ಎಕನಾಮಿ, ಇಂಡಿಯನ್ ಎಕನಾಮಿನಲ್ಲಿ 3 to 4 ಚಾಪ್ಟರ್ ಅಷ್ಟೇ, ಬೇರೆ ಟೈಮ್ ಇಲ್ಲ ಓದಲಿಕ್ಕೆ. ಜೊತೆಗೆ 6 ಮಂತ್ ಕರೆಂಟ್ ಅಫೇರ್ಸ್ ನಾನು ಹೇಳಿದೆ ಆಲ್ರೆಡಿ, ಸೆಲೆಕ್ಟೆಡ್ ಟಾಪಿಕ್ಸ್ ಒಂದು
1 year ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಮತ್ತೆ ಅವಾರ್ಡ್ಸ್ ಮತ್ತೆ ಅಪಾಯಿಂಟ್ಮೆಂಟ್ಸ್ ಅಟ್ಲೀಸ್ಟ್ ಇಷ್ಟನ್ನ ತಾವು ಓದಬೇಕಾಗುತ್ತೆ. ಈಗ ಒಂದು ಐಡಿಯಾ ಬಂದಿರುತ್ತೆ ನೋಡಿ. ಮತ್ತೆ ನಿಮಗೆ ಟೈಮ್ ಟೇಬಲ್ ಬರೋದಕ್ಕಿಂತ ಮುಂಚೆ ಸರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟನ್ನ ಕವರ್ ಮಾಡಬೇಕು ಸರ್ ನಾವು ಅನ್ನೋ ಪ್ರಶ್ನೆ, ಮತ್ತೆ ಯಾವುದನ್ನು ಓದಬೇಕು ಅನ್ನೋ ಪ್ರಶ್ನೆ. ಹೋಗ್ಬೇನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ. PYQ ನೀವೇನಾದ್ರು ಕುತ್ಕೊಂಡು 15 ವರ್ಷದ 20 ವರ್ಷದ PC ಓದ್ತೇನೆ ಸರ್ ಅಂದ್ರೆ ವೇಸ್ಟ್. ಬಿಕಾಸ್ ಅಂತಹ ಎಲ್ಲಾ ಪ್ರಶ್ನೆಗಳು ಕೂಡ 1 ಲೈನರ್, ಸಿಂಗಲ್ ಲೈನ್, ಚಿಂಟು ಕ್ವಶನ್ಸ್. ಆರ್ಟಿಕಲ್ 17 ಏನ್ ಹೇಳುತ್ತೆ? 40 ಸತಿಗೆ ತೆಗೆದೋಣಿ PC ಅವರು. ಆರ್ಟಿಕಲ್ 19 ಏನ್ ಹೇಳುತ್ತೆ? ಸಿಂಪಲ್ ನೋಡ್ರಿ, ನೀವು ಹೋಗಿ ತೆಗೆದ್ರಿ PYQ 17, 19, 21, 32. ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಕೋವೆಂಟು ಬಂದಿದೆ ನೋಡಿ, ಮೋರ್ ದನ್ 20 ಟೈಮ್ಸ್ ಬಂದಿದೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವರೆಂಟು, ಇದರಿಂದ ಆರ್ಟಿಕಲ್ 32. ನೆಕ್ಸ್ಟ್, ಸೊ ಇಷ್ಟೇ ಕೇಳಿದಾನೆ ಹೋದ್ರೆ ನೋ ಯೂಸ್ ಸರ್. ಮತ್ತೆ ಯಾವ್ದು ಓದ್ಬೇಕು ಸರ್? ಈಗ ಮಾಡ್ತಿರ್ತಕ್ಕಂಥದ್ದು KEA. ಸೊ ಅರೌಂಡ್ 2022 ಇಂದ ಈ ಕಡೆ ಅಥವಾ 2020 ಇಂದ ಈ ಕಡೆ KEA ಪ್ರಶ್ನೆ ಪತ್ರಿಕೆ 100 ಸಿಗುತ್ತೆ. ಯಾರಾದ್ರೂ ಇಲ್ಲ ಅಂದ್ರೆ ಅದಕ್ಕೆ ತೆಗೆಸ್ಕೊಂಡ್ ಬಂದಿದ್ದೀನಿ ನಾನು, ನಮ್ಮ ಹುಡುಗರೆಲ್ಲ ಸೇರಿ. ಎಷ್ಟು ಕ್ವಶನ್ ಪೇಪರ್ ಅಂದ್ರೆ ಇಷ್ಟು ಕ್ವಶನ್ ಪೇಪರ್ ಸಿಕ್ಕಿದೆ ರೀಸೆಂಟ್. ಸೊ ನೀವೇನ್ ಮಾಡ್ಬೇಕಂದ್ರೆ KEA ರೀಸೆಂಟ್ ಆಗಿ ನಡೆಸಿರ್ತಕ್ಕಂತಹ ಒಂದು 20 ಮಾಡಿ ನೋಡೋಣ. ನನಗೆ ಟೈಮ್ ಫ್ರೀ ಆದ್ರೆ ನಾನು ಮೆಂಟರ್ಶಿಪ್ ಅಲ್ಲಿ ಇದನ್ನು ಕೂಡ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ, ನಿಮ್ಗೂ ಸಮಯ ಇದ್ರೆ. ಸೊ ಹಳೆ ಕ್ವಶನ್ ಪೇಪರ್ ಅನ್ನು ದಯವಿಟ್ಟು ಓದ್ಬೇಡಿ PC ಇದು. ಜಸ್ಟ್ KEA ಏನ್ ನಡೆಸಿದೆಯಲ್ಲ ಒಂದು 25 ರೀಸೆಂಟ್, ಅದು ಒಂದು 25 ಓದಿ. ಜೊತೆಗೆ ಈ ಸತಿ KS ಏನಾಯ್ತಲ್ವಾ, ಆ KS ತನ ಓದಿ. ನಿಮಗೆ ಸಾಧ್ಯ ಆದ್ರೆ ಸಿಕ್ಕಿದ್ರೆ ಎಲ್ಲಾದ್ರೂ UPSC ಒಂದು 5 year ರೀಸೆಂಟ್ ಮಸ್ಟ್ ಅಂಡ್ ಶುಡ್ KEA ರೀಸೆಂಟ್ ಪೇಪರ್. KS ಒಂದು 2 ಪೇಪರ್ ಸಿಗುತ್ತೆ. ಒಂದು ಕರಪ್ಷನ್ ಆಯ್ತು, ಸಾರಿ ಅದೇ ಟ್ರಾನ್ಸ್ಲೇಷನ್ ಇಶ್ಯೂಸ್ ಆಗಿತ್ತಲ್ಲ, ಸೊ ಅದೊಂದು, ಇನ್ನೊಂದು ಒಂದು ಲೈನಲ್ಲಿ ಹಳೆ ಕ್ವಶನ್ ಪೇಪರ್ ಬೇಡ. ನಾನು ಟೈಮ್ ಟೇಬಲ್ಗೆ ಬರ್ತೀನಿ. ಅಗೇನ್ ಇಲ್ಲೂ ಹೇಳ್ತಾ ಇದ್ದೀನಿ, ನಾನು ಮೆಂಟರ್ಶಿಪ್ ಜಾಯ್ನ್ ಆದವ್ರಿಗೆ ಮಾತ್ರ ಟೈಮ್ ಟೇಬಲ್ ಅಂತಲ್ಲ, ಇದನ್ನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ಜಾಯ್ನ್ ತೆಗೆದುಕೊಳ್ಳಿ. ನಾನು ಟೈಮ್ ಟೇಬಲ್ ನೀವು ಪ್ಲಾನ್ ಮಾಡಿ ಓದ್ಕೊಳ್ಳಿ. ಇಲ್ಲ ಸರ್ ನಿಮ್ಮ ಮೆಂಟರ್ಶಿಪ್ಗೆ ಜಾಯ್ನ್ ಆಗ್ತೀನಿ ಅಂದರೆ ಜಸ್ಟ್ 1 ನಿಮಿಷ ನಾನು ಟೈಮ್ ತೆಗೆದುಕೊತೀನಿ. ಮೆಂಟರ್ಶಿಪ್ಪಲ್ಲಿ ಜಾಯ್ನ್ ಆಗೋದು ಹೇಗೆ, ಏನಿರುತ್ತೆ ಅಂತೇಳಿ ಒನ್ ಮಿನಿಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸಿಂಪಲ್, ಮೆಂಟರ್ಶಿಪ್ ಏನೇನು ಸಿಗುತ್ತೆ, ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಅಂದರೆ ಸಿಂಪಲ್ ನೋಡಿ. ಮೆಂಟರ್ಶಿಪ್ ಕಂಪ್ಲೀಟ್ ನೆಕ್ಸ್ಟ್ ಇದೆ. ಪ್ರತಿದಿನ ಏನೇನು ಓದಬೇಕು, ನಾನು ಇಂಪಾರ್ಟೆಂಟ್ ಥಿಂಗ್ಸನ್ನು ನಿಮಗೆ ಕೊಡ್ತೀನಿ, ಅದು ನೀವು ಓದಬೇಕು ಪ್ರತಿದಿನ. ನಾಳೆ ಓದೋದು ಇವತ್ತು ನೈಟೇ ಕೊಡ್ತೀನಿ ಟಾರ್ಗೆಟ್. ನೆಕ್ಸ್ಟ್ 50 ಡೇಸ್ ನಮ್ಮ ಜೊತೆನೇ ಇರ್ತೀರಾ. ಸೊ ಇದಕ್ಕೆ ಮೆಂಟರ್ಶಿಪ್ 999 ರೂಪಾಯಿ. ಇದ್ರಾಗಿಂದ ಏನೇನು ಕೊಡ್ತೀರಾ ಸರ್? ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಕೊಡ್ತೀನಿ. ಕ್ಲಾಸ್ ತುಂಬ ಇದ್ದಾವೆ, ಅಷ್ಟೆಲ್ಲ ನೋಡೋಕ್ಕಾಗಲ್ಲ, ಬಟ್ ನಾನು ಹೇಳ್ತೀನಿ ಇದ್ರಾಗ ಇಂಪಾರ್ಟೆಂಟ್ ಯಾವ್ದು ನೋಡಬೇಕು ಅಂತ. ಸೊ ನನ್ನ ಕ್ಲಾಸನ್ನಾದರೂ ನೀವು ನೋಡಿ, ಇಂಪಾರ್ಟೆಂಟ್ ಇದೆ. ಬೆಸ್ಟ್ ನೋಡಿದ್ರೆ ರಿವಿಷನ್ ಆಗುತ್ತೆ, ಮತ್ತು ಕಾನ್ಸೆಪ್ಚುವಲ್ ಕ್ಲಾರಿಟಿ ಸಿಗುತ್ತೆ. ಕಂಪ್ಲೀಟ್ ನೋಡೋಕ್ಕಾಗಲ್ಲ, ನಾನು ಹೇಳ್ತೀನಿ ಇಂಪಾರ್ಟೆಂಟ್ ಥಿಂಗ್ಸ್. ಇಲ್ಲ ಸರ್ ನಾನು ನಿಮ್ಮ ಕ್ಲಾಸ್ ನೋಡಲ್ಲ ಅಂದರೆ ನೀವು ಯಾವ ಬುಕ್ ಓದ್ತಿದ್ದೀರಾ, ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು ಅಥವಾ PS, ಆ ಬುಕ್ಕಲ್ಲಿ ಏನೇನು ಓದಬೇಕು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಕೊಡ್ತೀನಿ. ಕಾನ್ಸ್ಟಿಟ್ಯೂಷನ್, ನೆಕ್ಸ್ಟ್ ಎನ್ವೈರನ್ಮೆಂಟು, ಎಲ್ಲ ಸಬ್ಜೆಕ್ಟು ಥೀಮ್ ಕೊಡ್ತೀನಿ. ಪ್ರತಿ ಸಬ್ಜೆಕ್ಟು ಇಂಪಾರ್ಟೆಂಟ್ ಏನೇನು ಓದಬೇಕು ಪ್ರತಿದಿನ ಟಾರ್ಗೆಟ್ನ ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೂ ಏನೇನು ಕೊಡ್ತೀನಿ ಅಂದರೆ ಒಂದಿಷ್ಟು ಫ್ರೀ ಕ್ಲಾಸಸ್ ಕೊಡ್ತೀನಿ. ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಕ್ಲಾಸ್ ನೋಟ್ಸ್ 2 ಕೊಡ್ತೀನಿ. ಎನ್ವೈರನ್ಮೆಂಟ್ ಕ್ಲಾಸ್ ನೋಟ್ಸ್ 2 ಕೊಡ್ತೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸ್ ನೋಟ್ಸ್ ಕೊಡ್ತೀನಿ. ಕರ್ನಾಟಕ ಜಿಯೋಗ್ರಫಿದು ನೋಟ್ಸ್ ಪ್ರೊವೈಡ್ ಮಾಡ್ತೀವಿ, ಮತ್ತು ಇಂಪಾರ್ಟೆಂಟ್ ಥೀಮ್ಸ್ ಇರುತ್ತೆ. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿದು ಕ್ಲಾಸು ಕೊಡ್ತೀವಿ, ಪ್ಲಸ್ ಇಂಪಾರ್ಟೆಂಟ್ ಥೀಮ್ಸು ಕೊಡ್ತೀವಿ.
ನೀವೊಂದು ಆಥರ್ ಬುಕ್ಸ್ ಇದ್ರೆ ಅದರಲ್ಲೂ ನಾವು ಇದು ಕೊಡ್ತೀವಿ. ನೋಡಿ, ನಾನು ಹೇಳ್ತಿರತಕ್ಕಂಥ ಸಿಂಪಲ್, ನನ್ನ ಕ್ಲಾಸಸ್ ಅನ್ನೇ ನೋಡಿ ಅಂತ ಅಲ್ಲ, ನನ್ನ ಕ್ಲಾಸಸ್ ಅಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಥೀಮ್ಸ್ ಇರುತ್ತೆ, ಅದನ್ನ ನೋಡ್ಬೇಕಾಗುತ್ತೆ. ಒಂದು, ನಿಮ್ಮ ಹತ್ರ ಏನು ಆಥರ್ ಬುಕ್ಸ್ ಇರುತ್ತಲ್ಲ ಅದರಿಂದ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ. 2, ನೋಡಿ, ಕರ್ನಾಟಕ ಹಿಸ್ಟ್ರಿನೂ ಕ್ಲಾಸಸ್ ಕೊಡ್ತಿದ್ದೀನಿ ನಾನು ನಿಮಗೆ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೊಡ್ತಾ ಇದ್ದೀನಿ, ಎಕನಾಮಿ ಕೊಡ್ತಾ ಇದ್ದೀನಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಇವೆಲ್ಲ ಕ್ಲಾಸಸ್ಸು ಪ್ಲಸ್ ಇಂಪಾರ್ಟೆಂಟ್ ಥೀಮ್ಸು. 6 ಮಂತ್ ಕರೆಂಟ್ ಅಫೇರ್ಸ್ದು ಇಂಪಾರ್ಟೆಂಟ್ ಥೀಮ್ಸ್. ಫಾರ್ ಎಕ್ಸಾಂಪಲ್, ಜನವರಿಲಿ ಏನೇನು ಓದಬೇಕು, ಆಮೇಲೆ ಕರೆಂಟ್ ಅಫೇರ್ಸ್ ನಾನು ಕೊಡಲ್ರಿ, 6 ತಿಂಗಳು ಕರೆಂಟ್ ಅಫೇರ್ಸ್ ಕೊಡೋಕ್ಕೆ 400-500 ರೂಪಾಯಿ ಆಯ್ತದೆ. ಕರೆಂಟ್ ಅಫೇರ್ಸ್ ನೀವು ತೆಗೆದುಕೋಬೇಕು, ನಾನು ಇಂಪಾರ್ಟೆಂಟ್ ಥೀಮ್ಸ್ ಏನು ಓದಬೇಕು ಅದರಲ್ಲಿ ಕೊಡ್ತೀನಿ. ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ ಕೊಡ್ತೀನಿ, 9 ಸೆಷನ್ನು, ಒಂದು 9ರಿಂದ 10 ಸೆಷನ್ಗೆ ಕಂಪ್ಲೀಟ್ ಕವರ್ ಆಗಿರುತ್ತೆ ಕರ್ನಾಟಕ ಹಿಸ್ಟ್ರಿ. ಇಷ್ಟು ಕ್ಲಾಸಸ್ ಅನ್ನ ಕೊಡ್ತೀನಿ. ಇಷ್ಟು ಕ್ಲಾಸಸ್ ಅದನ್ನ ಹೊರತುಪಡಿಸಿದ್ರೆ ನಿಮ್ಮ ಹತ್ರ ಇನ್ ಮಿಕ್ಕಿರೋ ಈ ಬೇರೆ ಸಬ್ಜೆಕ್ಟ್ ನಾವು ಏನು ಆಥರ್ ಬುಕ್ಸ್ ಇರ್ತಾವಲ್ಲ ಅದರಿಂದ ಏನೇನು ಓದಬೇಕು ಅನ್ನೋ ಥೀಮ್ಸ್ ಕೊಡ್ತೀನಿ. ಇದು ಮೆಂಟರ್ಶಿಪ್. ಇಟ್ ಮೀನ್ಸ್ ಎಲ್ಲ ಬಂದು ನಾನು ಕ್ಲಾಸ್ ಮಾಡಲ್ಲ, ಏನು ಓದಬೇಕು ಏನು ಓದಬಾರ್ದು ಪ್ರತಿದಿನ ಟಾರ್ಗೆಟ್ ಕೊಡ್ತೀನಿ. ನೆಕ್ಸ್ಟ್ 50 days ನಿಮ್ಮ ಹತ್ರ ಒಂದಷ್ಟು ಆಥರ್ ಬುಕ್ಸ್ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಕೂಡ ಟಾರ್ಗೆಟ್ ಮುಗಿಸ್ಬೋದು. ಜೊತೆಗೆ ಇದೊಂದಷ್ಟು ಫ್ರೀ ಕ್ಲಾಸಸ್ ಅನ್ನ ನಾನು ಕೊಡ್ತಾ ಇರ್ತೀನಿ. ಇದಕ್ಕಿಂತ 999 ರೂಪಾಯಿ ಏನು ಮೆಂಟರ್ಶಿಪ್ ಪ್ರೈಸ್ ಇದೆಯಲ್ಲ, ಇದರಲ್ಲಿ ಯಾವುದೇ ರೀತಿ ಕಡಿಮೆ ಮಾಡಲ್ಲ. ಯಾಕೆ ಕಡಿಮೆ ಮಾಡಲ್ಲ ಅಂದ್ರೆ, ನಿಮಗೆ ಜಸ್ಟ್ ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಮಾಡ್ಸಕ್ಕೆ ತಮಗೆ ಗೊತ್ತಿರಲಿ, 1 hourಗೆ 1500 ರೂಪಾಯಿ ಸ್ಟುಡಿಯೋ ಚಾರ್ಜು, ಜೊತೆಗೆ ಫ್ಯಾಕಲ್ಟಿ ಚಾರ್ಜ್ ಎಷ್ಟಾಗಬೇಕು ಯೋಚನೆ ಮಾಡಿ. ಸೊ ಎರಡೂ ಸೇರಿಸಿ ಪ್ರತಿ ವೀಕೆಂಡು ಅರೌಂಡ್ 2 ದಿನಕ್ಕೆ, ಸಾಟರ್ಡೆ ಸಂಡೇ 2 ದಿನಕ್ಕೆ 20,000 ಇಂದ 25,000, 20ರಿಂದ 25,000 ಬರೀ ಕರ್ನಾಟಕ ಹಿಸ್ಟ್ರಿ ನಾನು ಪೇ ಮಾಡಬೇಕು ಎವ್ರಿ ವೀಕೆಂಡ್. ಮೆಂಟರ್ಶಿಪ್ ಇವ್ರದ್ದು ಫ್ಯಾಕಲ್ಟಿ ಚಾರ್ಜಸ್ಸು ಮತ್ತೆ ಸ್ಟುಡಿಯೋ ರೆಂಟ್ 2 ಸೇರಿ. ಇದ್ರ ಜೊತೆಗೆ ಆಪರಿಗೆ 10% ಕಮಿಷನ್ ಕೊಡಬೇಕು, ಟ್ಯಾಕ್ಸಸ್ ಕೊಡಬೇಕು, ಇಂಟರ್ನೆಟ್ ಲ್ಯಾಂಡಿಂಗ್ ಚಾರ್ಜಸ್ ಕೊಡಬೇಕು. ಸೊ ಇಷ್ಟೆಲ್ಲ ಇರೋದ್ರಿಂದ ನಿಮಗೆ ಮೆಂಟರ್ಶಿಪ್ 999 ಕಡಿಮೆ ಮಾಡಲ್ಲ. ಜೊತೆಗೆ ನೀವು ಏನು ಫ್ರೀ ಸೋರ್ಸಸ್ ಕೊಡ್ತೀನಲ್ವಾ, ಇದಕ್ಕೆ ನಮ್ಮ ಆಪ್ಗೆ 100 ರೂಪಿ, 100 ಪ್ಲಸ್ ಇರುತ್ತೆ. ಸೊ 100 ರೂಪಿ ಪ್ಲಾಟ್ಫಾರ್ಮ್ ಫೀಸನ್ನು ಪೇ ಮಾಡಬೇಕು. 100 ರೂಪಿ ಪ್ಲಾಟ್ಫಾರ್ಮ್ ಫೀಸ್ ನಮಗೆ ಬರಲ್ಲ, ಆಪ್ ಅವ್ರಿಗೆ ಹೋಗುತ್ತೆ. ಬಟ್ ಅದನ್ನು ನಿಮ್ಮ ತಲೆ ಮೇಲೆ ಹಾಕೋದು ಬೇಡ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಏನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ 899 ರೂಪಾಯಿ ಮಾಡಿ, ನಂದರಲ್ಲಿ 100 ರೂಪಿ ಡಿಸ್ಕೌಂಟ್ ಕೊಡ್ತೀನಿ. ಆ 100 ರೂಪಾಯಿ ಪ್ಲಸ್ ಏನಾಗುತ್ತೆ, 120, 130 ಆಗುತ್ತೆ. ಅದನ್ನ ನೀವು ಪ್ಲಾಟ್ಫಾರ್ಮ್ ಫೀಸ್ ಏನು ಇರುತ್ತಲ್ಲ ಆಪಿಂದು, ಅದಕ್ಕೆ ಪೇ ಮಾಡ್ಕೊಳ್ಳಿ. ಅದು ಹೆಂಗೆ ಪೇ ಮಾಡಿದ್ರೆ ಮೆಂಟರ್ಶಿಪ್ ಜಾಯ್ನ್ ಆದ ನಂತರ. ಸಿಂಪಲ್. ಮೆಂಟರ್ಶಿಪ್ಗೆ ಜಾಯ್ನ್ ಆಗುತ್ತೆ ಹೆಂಗೆ ಸರ್, ಯಾವಾಗಿಂದ ಅಡ್ಮಿಷನ್ ಸ್ಟಾರ್ಟ್ ಅಂದರೆ 6ನೇ ತಾರೀಕು, ಇವತ್ತಿಂದ ಸ್ಟಾರ್ಟ್ ಅಡ್ಮಿಷನ್. ಲಾಸ್ಟ್ ಡೇಟ್ 9ನೇ ತಾರೀಕು. 9ನೇ ತಾರೀಕು ಬಂದ ಮೇಲೆ ತಗೊಳ್ಳಲ್ಲ. ನಿಮಗೆ ಮೆಂಟರ್ಶಿಪ್ ಪ್ರಾರಂಭ ಆಗೋದು 10ನೇ ತಾರೀಕು. 10ನೇ ತಾರೀಕು ಶುರು ಆಗುತ್ತೆ. ಸೊ ತೆಗೆದುಕೋಬೇಕು ಅಂದ್ರೆ ಇದಕ್ಕೆ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಆಮೇಲೆ ಇದಕ್ಕೆ ಫೋನ್ ಪೇ ಮಾಡಬೇಡ್ರಿ, ವಾಟ್ಸಪ್ ಮಾಡಿ 7026132710 ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಇಲ್ಲೇ ಹೇಳ್ತೀನಿ, ನಾನು ಏನು ಕೊಡ್ತೀನಿ ಏನು ಕೊಡಲ್ಲ ಹೇಳಿದ್ದೀನಿ, ನೀಟಾಗಿ ಇನ್ನೊಂದ್ಸತಿ ಕೇಳಿಸ್ಕೊಡಿ. ಆಮೇಲೆ ಬಂದಲ್ಲಿ ತಲೆ ತಿನ್ಬೇಡಿ. ನಮ್ಮ ಟೀಮ್ ಅವ್ರಿಗೆ ಕಾಲ್ ಮಾಡಬೇಡಿ, ವಾಟ್ಸಪ್ಗೆ ಮೆಸೇಜ್ ಮಾತ್ರ ಮಾಡಬೇಕು. ನಾನಂತೂ ಮಾತಾಡೋದು, ನಮ್ಮ ಟೀಮ್ ಅವರು ಕೂಡ ಮಾತಾಡಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ವಾಯ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರು? ಕೇಳಿಸ್ತಾ ಇದೆಯಾ? ಒಂದ್ಸತಿ ಬೇಗ ಕನ್ಫರ್ಮ್ ಮಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಲ್ಯಾಗ್ ಆಗೋದು ಬೇಡ, ಬೇಗ ಯಾರಾದರೂ ಕನ್ಫರ್ಮ್ ಮಾಡಿ. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಓಕೆ, ಡನ್. ಸೊ ಇದೆಲ್ಲ ನಾನು ಆಮೇಲೆ ನೋಡ್ಕೊಳ್ಳಿ. ಜಾಯ್ನ್ ಆಗದೆ ಇಲ್ಲೇ ಇರೋರು ಮತ್ತು ಜಾಯ್ನ್ ಆಗಿರೋರು ಇಬ್ಬರು ಕೂಡ ಟೈಮ್ ಟೇಬಲ್ ನೋಡಿ. 6ನೇ ತಾರೀಕಿಂದ ಅಡ್ಮಿಷನ್ ಸ್ಟಾರ್ಟು. 9ನೇ ತಾರೀಕು ಒಳಗಡೆ ನಿಮ್ದು ಆಲ್ರೆಡಿ ಗ್ರೂಪ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. 10ನೇ ತಾರೀಕಿಂದ ನಿಮ್ಮ ಟಾರ್ಗೆಟ್ ಸ್ಟಾರ್ಟ್. ಇದು ಮೆಂಟರ್ಶಿಪ್. ಒಂದಷ್ಟು ಕ್ಲಾಸ್ ಇರುತ್ತೆ, ಒಂದಷ್ಟು ನೀವೇ ಓದಬೇಕಾಗುತ್ತೆ. ಏನೇ ಓದಬೇಕು, ಇಂಪಾರ್ಟೆಂಟ್ ಥೀಮ್ಸ್ ಯಾವುದು, ಕರೆಂಟ್ ಅಫೇರ್ಸಲ್ಲಿ ಏನು ಓದಬೇಕು ಅವೆಲ್ಲ ನಾನು ಕೊಡ್ತೀನಿ. ಕ್ಲಿಯರ್? ಓಕೆ, ಡನ್. ನೆಕ್ಸ್ಟು ನೋಡಿ, 10ನೇ ತಾರೀಕಿಂದ ನಿಮ್ಮ ಟಾರ್ಗೆಟ್ ಸ್ಟಾರ್ಟ್ ಆಗುತ್ತೆ. 10ರಿಂದ 5 ದಿನ ಕಾನ್ಸ್ಟಿಟ್ಯೂಷನ್. 5 ದಿನ ಕಾನ್ಸ್ಟಿಟ್ಯೂಷನಲ್ಲಿ ಟೋಟಲ್ ಕಾನ್ಸ್ಟಿಟ್ಯೂಷನ್ 45 ಚಾಪ್ಟರ್ ಇದೆ. ಅದರಲ್ಲಿ 8 ಚಾಪ್ಟರಿಂದ ಮೋರ್ ದ್ಯಾನ್ 80% ಕ್ವಶನ್ ಬಂದಿದ್ದಾವೆ, ಜಸ್ಟ್ 8 ಚಾಪ್ಟರಿಂದ. ಸೊ 5 ಚಾಪ್ಟರ್ನ ಇಲ್ಲಿ ಓದಬೇಕಾಗುತ್ತೆ. ಯಾವ್ಯಾವುದು ಅಂತ ನಾನು ಮೆಂಟರ್ಶಿಪ್ಪಲ್ಲಿ ಕೊಡ್ತೀನಿ. ಸೊ ಮೆಂಟರ್ಶಿಪ್ಗೆ ಜಾಯ್ನ್ ಆಗಿಲ್ಲದೆ ಇರತಕ್ಕಂಥವ್ರು ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳಿ. 10ನೇ ತಾರೀಕಿಂದ 4 5 ದಿನ ಕಾನ್ಸ್ಟಿಟ್ಯೂಷನ್, ದೆನ್ ಕರ್ನಾಟಕ ಹಿಸ್ಟ್ರಿಗೆ 15ರಿಂದ 17.
15ನೇ ತಾರೀಕಿಂದ 17. ಮಿನಿಮಮ್ ನಾನೇನೀಗ ಟೈಮ್ ಟೇಬಲ್ ಕೊಡ್ತಿದ್ದೀನಿ, ಇಷ್ಟು ಓದಲೇಬೇಕು ಮಿನಿಮಮ್, ಅದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್. ಓಕೆನಾ? ಸೊ ಇಷ್ಟಿ 15ರಿಂದ 17. ನೆಕ್ಸ್ಟು 18ನೇ ತಾರೀಕು ಜನವರಿ ಕರೆಂಟ್ ಅಫೇರ್ಸ್ 2026. ಒಂದಿನಕ್ಕೆ 40 ಪೇಜ್ ಓದ್ಬೋದಲ್ವೇನ್ರಿ? 100 ಪೇಜ್ ಇರುತ್ತೆ, ಅದ್ರಾಗ ಏನು ಓದಬಾರ್ದು ಅಂತ ನಾನು ಡಿಲೀಟ್ ಮಾಡಿ ಒಂದು 40 ಪೇಜಸ್ ಇರುತ್ತೆ ಅಷ್ಟೇ. ಸೊ ಅದನ್ನು ಓದ್ಬೋದು. ನೆಕ್ಸ್ಟು 19ರಿಂದ 21ನೇವರೆಗೆ ಜಸ್ಟ್ 3 ಡೇಸ್ ಕರ್ನಾಟಕ ಜಿಯೋಗ್ರಫಿ ಇರುತ್ತೆ. ನೆಕ್ಸ್ಟು 22ರಿಂದ 25ರವರೆಗೆ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಒಂದು 5-6 ಚಾಪ್ಟರ್ ಇಂಪಾರ್ಟೆಂಟ್. ಯಾವುದು ಅಂತ ನಾನು ಹೇಳ್ತೀನಿ, ಅಷ್ಟು ಮಾತ್ರ ಓದಿದ್ರೆ ಸಾಕು. ನೆಕ್ಸ್ಟು 22ರಿಂದ 26ರವರೆಗೆ 1, 2, 3, 4, 5 ದಿನ ಜನರಲ್ ಸೈನ್ಸ್ ಇರುತ್ತೆ. ಯಾವುದು ಓದಬೇಕು ಯಾವುದು ಓದಬೇಕು ನಾನು ಹೇಳ್ತೀನಿ. ಕ್ಲಿಯರ್? ನೆಕ್ಸ್ಟು ಫೆಬ್ರವರಿ 27ನೇ ತಾರೀಕು ಫೆಬ್ರವರಿದು ಕರೆಂಟ್ ಅಫೇರ್ಸ್ ಇರುತ್ತೆ. 27ನೇ ತಾರೀಕು ಫೆಬ್ರವರಿದು ಕರೆಂಟ್ ಅಫೇರ್ಸ್ ಇರುತ್ತೆ. ನೆಕ್ಸ್ಟು 28ರಿಂದ ಅಪ್ ಟು 30ವರೆಗೆ ಅಂದರೆ 3 ಡೇಸ್ ಮಾಡರ್ನ್ ಹಿಸ್ಟ್ರಿ ಇರುತ್ತೆ. ಮಾಡರ್ನ್ ಹಿಸ್ಟ್ರಿಯಲ್ಲಿ ಸೆಲೆಕ್ಟೆಡ್ ಯಾವ್ದು ಓದಬೇಕು ಅಂತ ನಾನು ಕೊಡ್ತೀನಿ. 3 ಡೇಸ್ ಮಾಡರ್ನ್ ಹಿಸ್ಟ್ರಿ ಇರುತ್ತೆ. ಸೊ 28ರಿಂದ 30. ನೆಕ್ಸ್ಟು ನೋಡಿ, ಒಂದಷ್ಟಕ್ಕೆ ನಾನೇನೇನು ಕೊಡ್ತೀನಿ ಅಂತ ಹೇಳಿದ್ದೀನೋ ಕ್ಲಾಸಸ್ ಮತ್ತು ನೋಟ್ಸ್, ಅದನ್ನು ಬಿಟ್ಟು ಮಿಕ್ಕಿರ್ತಕ್ಕಂಥದ್ದೆಲ್ಲವೂ ಕೂಡ ನಿಮ್ಮ ಹತ್ರ ಆಥರ್ ಬುಕ್ಸ್ ಇರಬೇಕು. PC ಓದ್ತಾ ಇರ್ತಾರೆ, ಆಥರ್ ಬುಕ್ಸ್ ಇರುತ್ತೆ. ಅದರಿಂದ ನಾನು ಕೊಡೋ ಕಾನ್ಸೆಪ್ಟ್ ಓದಿದ್ರೆ ಸಾಕು. ಜುಲೈ 1ನೇ ತಾರೀಕು ಮಾರ್ಚ್ ಕರೆಂಟ್ ಅಫೇರ್ಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಓದಬೇಕು. ನೆಕ್ಸ್ಟು 2-3 ಜುಲೈ 2-3ಕ್ಕೆ ಏನ್ಷಿಯಂಟ್ ಮಿಡಿವಲ್ ಸೆಲೆಕ್ಟೆಡ್ ಟಾಪಿಕ್ಸ್, ಸೆಲೆಕ್ಟೆಡ್ ಚಾಪ್ಟರ್ ಅಷ್ಟೇ, ಒಂದು 3-4 ಚಾಪ್ಟರ್. ನೆಕ್ಸ್ಟು ಇಂಡಿಯನ್ ಜಿಯೋಗ್ರಫಿ ಶುರು ಆಗುತ್ತೆ. ಇಂಡಿಯನ್ ಜಿಯೋಗ್ರಫಿಲಿ ನೀವು ರಂಗನಾಥ್ ಸರ್ ಬುಕ್ಕನ್ನು ಓದಿದ್ರೆ ಅಥವಾ ಬೇರೆ ಬುಕ್ಸನ್ನು ಓದಿ 25+ ಇದೆ ಚಾಪ್ಟ್ರು. ಅದರಲ್ಲಿ ಒಂದು 7 ಚಾಪ್ಟರ್ ಇಂಪಾರ್ಟೆಂಟ್. ಇನ್ನು ಮಿಕ್ಕಿರ್ತಕ್ಕಂಥದ್ದು ಈಗ ಓದ್ಲಿಕ್ಕಾಗಲ್ಲ, ಬೇಡ. ಟೋಟಲ್ 3 ದಿನ ಇಂಡಿಯನ್ ಜಿಯೋಗ್ರಫಿಗೆ 6ನೇ ತಾರೀಕಿನವರೆಗೆ. ನೆಕ್ಸ್ಟು 7-8 2 ದಿನ ವರ್ಲ್ಡ್ ಜಿಯೋಗ್ರಫಿ ಕಾಂಟಿನೆಂಟ್ಸ್ ವೈಸ್ ನಿಮ್ಗೆ ಏನು ಹೇಳಿದ್ನಲ್ವಾ, ಪ್ರತಿ ಖಂಡಗಳದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಫ್ಯಾಕ್ಟ್ಸನ್ನು ಓದಬೇಕಾಗತ್ತೆ. ಜೊತೆಗೆ ನೀವು ಏನು ಕರೆಂಟ್ ಅಫೇರ್ಸಲ್ಲಿ ಬಂದಿರುತ್ತಲ್ವಾ ಆ ಕಾಂಟಿನೆಂಟ್ಸ್ದು ಮ್ಯಾಪಿಂಗ್ ಮೀನ್ಸ್ ಸಿಂಪಲ್, ಅದ್ರ ಅಕ್ಕಪಕ್ಕ ಏನಿದ್ದಾವೆ, ಸುತ್ತಮುತ್ತ ಏನಿದ್ದಾವೆ ಒಂದ್ಸತಿ ಮ್ಯಾಪ್ ಮಾಡೋದು. ಟೈಮ್ ಇಲ್ಲ ಅಂದರೆ ಒಂದ್ಸತಿ ನೋಡಿ ಮ್ಯಾಪ್ ಸಾಕು. ನೆಕ್ಸ್ಟು 9ನೇ ತಾರೀಕು ಏಪ್ರಿಲ್ ಕರೆಂಟ್ ಅಫೇರ್ಸ್, 10ನೇ ತಾರೀಕು 11ನೇ ತಾರೀಕು ಎನ್ವೈರನ್ಮೆಂಟು. ಕೇವಲ 4 ಚಾಪ್ಟರ್ ಅಷ್ಟೇ, 2 ದಿನ ಆರಾಮಾಗಿ ಮಾಡ್ಬೋದು. ಕ್ಲಾಸ್ ಇದೆ, ಮುಗಿಸ್ಬೋದು. ಇಲ್ಲಿ ಕ್ಲಾಸ್ ಕೊಡ್ತೀನಿ ನಾನು. ಅರೌಂಡ್ ನಿಮಗೆ ಒಂದು 13ರಿಂದ 15 ಅವರ್ ಕ್ಲಾಸ್ ಕೇಳೋಕ್ಕಾಗಲ್ಲ. 2 ದಿನಕ್ಕೆ ಕೇಳ್ಬೋದು. ಒಂದಿನ 7 ಅವರ್ ಕೇಳಿದ್ರೆ 2 ದಿನಕ್ಕೆ ಮುಗಿಸ್ಬೋದು. ಕ್ಲಿಯರ್? ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿಗೂ ಕೂಡ ಅಷ್ಟೇ ನಾನು ಕ್ಲಾಸ್ ಕೊಡ್ತೀನಿ. ಮತ್ತು ತಮಗೆ ಗೊತ್ತಿರಲಿ, ಇವೆಲ್ಲ ಕ್ಲಾಸ್ ಏನು ಕೊಡ್ತಿದ್ದೀನಲ್ವಾ, ಎಲ್ಲವೂ ಕೂಡ 11,000 ಇರ್ತಕ್ಕಂಥ ಪ್ರೈಸು. ಪ್ರತಿಯೊಂದು ಕ್ಲಾಸು ಅಲ್ಲಿಗೆ 5-6 ಸಾವಿರ ರೂಪಾಯಿ ನಿಮಗೆ ದುಡ್ಡಾಗುತ್ತೆ. ನಾನು ಇದರಲ್ಲಿ ಫ್ರೀ ಕೊಡ್ತಿರೋದು ಜಸ್ಟ್ ನಿಮ್ಮ ಎಕ್ಸಾಮ್ ಮುಗಿಯೋರ್ಗು ಅಷ್ಟೇ, 2 ಮಂತ್ಸ್ ಅಷ್ಟೇ. ಆಮೇಲೆ ನಾವು ವರ್ಷಗಟ್ಟಲೆ ಫ್ರೀ ಕೊಡಿ ಸರ್, ನಾವು ಕೊಡಲ್ಲ. ಬಿಕಾಸ್ ನಾವು ಸ್ಟುಡಿಯೋ ರೆಂಟು, ಫ್ಯಾಕಲ್ಟಿ ಚಾರ್ಜಸ್ ಪೇ ಮಾಡಬೇಕಲ್ವೇ. ಸೊ ಅದಕ್ಕೆ. ನೆಕ್ಸ್ಟು ಎನ್ವೈರನ್ಮೆಂಟ್ ಆಯಿತು. ನೆಕ್ಸ್ಟ್ 12ನೇ ತಾರೀಕು ಕರೆಂಟ್ ಅಫೇರ್ಸ್ 2026. ಅದಾದ ನಂತರ ಎಕನಾಮಿ 3 ಡೇಸ್, ಟೋಟಲ್ 4 ಚಾಪ್ಟರ್ ಅಷ್ಟೇ, 13, 14, 15 ಎಕನಾಮಿ. ನೆಕ್ಸ್ಟ್ ಏನಾಗುತ್ತೆ, 16ನೇ ತಾರೀಕು ಜೂನ್ ಕರೆಂಟ್ ಅಫೇರ್ಸ್, ಅಲ್ಲಿ ಕರೆಂಟ್ ಅಫೇರ್ಸ್ ಮುಗಿಯುತ್ತೆ. ಅದಾದ ನಂತರ ರಿವಿಷನ್, ಸೆಕೆಂಡ್ ರಿವಿಷನ್. ಕಾನ್ಸ್ಟಿಟ್ಯೂಷನ್ಗೆ 2 ದಿನ ರಿವಿಷನ್ ಮಾಡಬೇಕು. ನಾನೇನು 8 ಚಾಪ್ಟರ್ ಹೇಳಿದ್ನಲ್ವಾ, ಫಸ್ಟು 5 ಡೇಸಲ್ಲಿ 8 ಚಾಪ್ಟರ್ನು ಮುಗಿಸ್ತೀನಿ. ಕ್ಲಾಸ್ ಇರುತ್ತೆ, ಕೇಳ್ಬೋದು. ಇಲ್ಲಾಂದರೆ ನಿಮ್ಮ ಆಥರ್ ಬುಕ್ಸ್ ಆದರೂ ಓದ್ಬೋದು. ಬಟ್ ನಾನೇನು ಚಾಪ್ಟರ್ ಹೇಳ್ತೀನಿ ಅದು. ಬಟ್ ಇಲ್ಲಿ ರಿವಿಷನ್ಗೆ ಅಟ್ಲೀಸ್ಟ್ 4 to 5 ಚಾಪ್ಟರ್ 2 ದಿನಕ್ಕೆ. ಸಾಧ್ಯ ಆದರೆ ಅದು 8 ಚಾಪ್ಟರ್. ಕ್ಲಿಯರ್? ಸೆಕೆಂಡ್ ರಿವಿಷನ್ ಇದು. ಸೊ ಸೈನ್ಸ್ 2 ದಿನ, 19, 20 ಇದು ಸೆಕೆಂಡ್ ರಿವಿಷನ್ ಅಲ್ವಾ. ಸೊ 2 ಡೇಸ್ ನಾನು ಏನೇನು ಓದಬೇಕು ಅಂತ ನಿಮಗೆ ಕೊಡ್ತೀನಿ. ನೆಕ್ಸ್ಟು ಇನ್ನು ಮಿಕ್ಕಿದಂಥ ಸಬ್ಜೆಕ್ಟ್ ಒಂದೊಂದು ದಿನಕ್ಕೆ ರಿವಿಷನ್ನು. ಕರ್ನಾಟಕ ಜಿಯೋಗ್ರಫಿ 3 ಚಾಪ್ಟ್ರು, ಒಂದಿನಕ್ಕೆ ರಿವಿಷನ್ 3 ಚಾಪ್ಟ್ರು ಇಂಪಾರ್ಟೆಂಟ್ ಇರೋದು ನಾನು ಹೇಳ್ತೀನಿ. ನೆಕ್ಸ್ಟು ಕರ್ನಾಟಕ ಹಿಸ್ಟ್ರಿಗೆ ಇದು 4 ಚಾಪ್ಟರ್ ಇದೆ, ಒಂದಿನಕ್ಕೆ ರಿವಿಷನ್ ಆಗುತ್ತೆ. ನೆಕ್ಸ್ಟು ಇಂಡಿಯನ್ ಜಿಯೋಗ್ರಫಿಗೆ 7 ಚಾಪ್ಟ್ರು ನಾನೇನು ಓದಿಸಿದ್ದೆ ನಿಮಗೆ 4 ದಿನದಲ್ಲಿ. ಈಗ ಒಂದು 3ರಿಂದ 4 ಚಾಪ್ಟ್ರು ಒಂದಿನ ರಿವಿಷನ್ ಇಂಡಿಯನ್ ಜಿಯೋಗ್ರಫಿ 23ನೇ ತಾರೀಕು.
ನೆಕ್ಸ್ಟು 24, 25, 26 ರಿಸರ್ವ್ ಡೇ ಫ್ರೀ ಬಿಟ್ಟಿರ್ತೀನಿ ನಾನು. ಯಾಕೆ ಅಂದರೆ ನಾವು ಯಾವುದಾದ್ರು ಸಬ್ಜೆಕ್ಟ್ ಓದಿಲ್ಲ ಅಂದರೆ ಅದನ್ನು ಓದಲಿಕ್ಕೆ ಒಂದು, ಅಥವಾ ಇಲ್ಲಿ ಯಾವುದಾದ್ರು ರಿವಿಷನ್ ಕಡಿಮೆ ಟೈಮ್ ಸಿಕ್ಕಿದ್ರೆ ಈ 3 ದಿನ ಯುಟಿಲೈಸ್ ಮಾಡ್ಕೋಬಹುದು. ಕ್ಲಿಯರ್ ಸರ್? ಮೆಂಟಲ್ ಅಬಿಲಿಟಿ ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಕೇಳ್ಬೋದು, ನಾನು ಹೇಳ್ತೀನಿ, ಅದಕ್ಕೆ ಹೇಳ್ತೀನಿ, ಡೋಂಟ್ ವರಿ, ಕೊನೆವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟು ಕೊನೆ ಒಂದು ವೀಕಲ್ಲಿ, ಎಕ್ಸಾಮ್ ಕೊನೆ ಒಂದು ವೀಕಲ್ಲಿ ಫ್ಯಾಕ್ಟ್ಸ್ ಅನ್ನು ಓದಬೇಕಾಗುತ್ತೆ, ಯಾಕಂದ್ರೆ ನೆನಪಿರಲ್ಲ, ಹಳೇದು ಓದಿರೋದು ಮರ್ತೋಗಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಯೂಶಲಿ 31ನೇ ತಾರೀಕು ಏನ್ಷಿಯಂಟ್ ಅಂಡ್ ಮಿಡೀವಲ್ ಎಕ್ಸಾಮ್ ಬಿಫೋರ್, 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಏನು ಓದಂಗಿಲ್ಲ, ರಿಸರ್ವ್ ಡೇ, ಬಿಕಾಸ್ 2ನೇ ತಾರೀಕು ಎಕ್ಸಾಮ್ ಇರುತ್ತೆ. 1ನೇ ತಾರೀಕು ರಿಸರ್ವ್ ಇರಲಿ, ಖಾಲಿ ಇರಲಿ, ಆರಾಮಾಗಿ ಎಲ್ಲರೂ ರೆಡಿ ಆಗೋದು ಅಥವಾ ಊಟ ಮಾಡ್ಕೊಳ್ಳೋದು, ಹೆಲ್ತ್ ನೋಡ್ಕೊಳ್ಳೋದು, ಆರಾಮಾಗಿರಲಿ ಒಂದಿನ. ಸೊ 31ನೇ ತಾರೀಕು ಏನ್ಷಿಯಂಟ್ ಮಿಡೀವಲ್, ಆದ್ರೆ ಹಿಂದಿನ ದಿನ ಮಾಡ್ರನ್ನು, ಬಿಕಾಸ್ ಇಷ್ಟು ಓದಬೇಕು ನಿಮ್ಮ ಎಕ್ಸಾಮ್ ಪ್ರೀವಿಯಸ್ ಡೇಸ್, ಬಿಕಾಸ್ ಫ್ಯಾಕ್ಟ್ ಜಾಸ್ತಿ ಇರುತ್ತೆ, ನೆನಪಲ್ಲಿ ಇರಲ್ಲ. ನೆಕ್ಸ್ಟು ಅದರಿಂದ ದಿನ 28, 29 2 ದಿನ ನಾವೇನು 6 ತಿಂಗಳು ಕರೆಂಟ್ ಅಫೇರ್ಸ್ ಓದಿರ್ಸಿರ್ತೀವಿ, ಅಂಡರ್ಲೈನ್ ಮಾಡಿಸಿರ್ತೀನಿ. ಸೊ ಅದನ್ನು ರಿವಿಷನ್ ಮಾಡಬೇಕು, 2 ದಿನ ರಿವಿಷನ್ ಮಾಡಬೇಕು. 27ನೇ ತಾರೀಕು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ, ನಾನು ಇದನ್ನು ಕ್ಲಾಸ್ ಮಾಡ್ಕೊಡ್ತೀನಿ, ನಿಮಗೆ ನೋಟ್ಸು ಮಾಡ್ಕೊಡ್ತೀನಿ, ಇಂಪಾರ್ಟೆಂಟ್ ಇರೋದು. ಸೊ ಬಜೆಟ್ ಎಕನಾಮಿಕ್ ಸರ್ವೆ 27ನೇ ತಾರೀಕು. ಸೊ ಇಲ್ಲಿಗೆ ಎಲ್ಲ ಸಬ್ಜೆಕ್ಟು ಕೂಡ 2 ರಿವಿಷನ್ ಆಯಿತು. ಎಲ್ಲವೂ ಕೂಡ ವರ್ಟಿಕಲ್ ಸ್ಟಡಿ, ತುಂಬ ಆಳವಾಗಲ್ಲ, ಹಾರಿಜಾಂಟಲ್ ಸ್ಟಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟಡಿ ಮಾಡಿದ್ದೀವಿ, ಮಾಡಲೇಬೇಕು. ಯಾವ್ದಾದ್ರು ಒಂದು 3-4 ಸಬ್ಜೆಕ್ಟ್ ಓದಿ ಪಾಸ್ ಮಾಡೋ ಕಾಲ ಹೋಯ್ತೀಗ, ಎಲ್ಲನೂ ಮಾಡಲೇಬೇಕು. ಸೊ ಇದಾದ ನಂತರ ಮೆಂಟಲ್ ಅಬಿಲಿಟಿ ಕೇಳಿದ್ರಲ್ವೇನ್ರಿ, 15ನೇ ತಾರೀಕಿಂದ ಎವ್ರಿ ಡೇ GS ನ ಟಾರ್ಗೆಟ್ನ ಜೊತೆಗೆ, 15ನೇ ತಾರೀಕು GS ಟಾರ್ಗೆಟ್ ಶುರು ಆಗುತ್ತಲ್ವೇನ್ರಿ, 5 ದಿನ ಆದ್ಮೇಲೆ 15ನೇ ತಾರೀಕಿಂದ ಎವ್ರಿ ಡೇ ಪ್ರತಿದಿನ 1 ಗಂಟೆ ಮೆಂಟಲ್ ಅಬಿಲಿಟಿ ಕೊಡಬೇಕು. ಪ್ರತಿದಿನ ಯಾವ್ಯಾವ್ದು ಮೆಂಟಲ್ ಅಬಿಲಿಟಿ ಓದಬೇಕು ಅಂತ ಕ್ಲಾಸಸ್, ಯಾವ್ದಾದ್ರು ಫ್ರೀ ಕ್ಲಾಸಸ್, ಹಿಂದಿ ಇಂಗ್ಲೀಷ್ ತುಂಬ ಇದಾವೆ ಫ್ರೀ ಕ್ಲಾಸಸ್ ಯೂಟ್ಯೂಬಲ್ಲಿ, ನಾನು ಕೊಡ್ತೀನಿ ಹಿಂದಿ ಇಂಗ್ಲೀಷ್. ಕನ್ನಡದವರು ನಾನು ಏನೇನು ಟಾಪಿಕ್ ಕೊಡ್ತೀನಿ ಇಂಪಾರ್ಟೆಂಟ್ ಅಂತ ಹೇಳಿ 15 ಟಾಪಿಕ್ನ ಅದನ್ನು ಸರ್ಚ್ ಮಾಡಿ ಯಾವುದಾದ್ರೂ ಕ್ಲಾಸ್ ಕೇಳಿ, ತೊಂದರೆ ಇಲ್ಲ. 15 ಟಾಪಿಕ್ಸು 15ನೇ ತಾರೀಕಿಂದ 1 ಅವರ್ ಕೇಳಿದ್ರು ಕೂಡ ಅಲ್ಲಿಗೆ ನಿಮಗೆ ಇಲ್ಲಿ 15 ದಿನ ಸಿಗುತ್ತೆ, ಇಲ್ಲಿ 30 ದಿನ ಸಿಗುತ್ತೆ. ಟೋಟಲ್ 45ರಿಂದ 50 ಗಂಟೆಗಳು ಮೆಂಟಲ್ ಅಬಿಲಿಟಿ ನೀವು ಕ್ಲಾಸ್ ಕೇಳಿರ್ತೀರ. ಇಟ್ಸ್ ಎನಫ್. ಡೈಲಿ 1 ಗಂಟೆ ನಾನು ಟಾಪಿಕ್ ಕೊಡ್ತೀನಿ ಯಾವ್ದು ಕೇಳಬೇಕು ಅಂತ. ಸೊ ನೀವಿಷ್ಟು ಮೆಂಟರ್ಶಿಪ್ನ ಡೀಟೇಲ್ಸ್, ಕಂಪಲ್ಸರಿ ಎಲ್ಲರೂ ಜಾಯ್ನ್ ಆಗಬೇಕು ಅಂತ ಏನಿಲ್ಲ. ಫಿನಾನ್ಷಿಯಲ್ ತೊಂದಿರೋರು, ಮತ್ತೆ ನಾನು ಹೇಳಿದ್ನಲ್ವ 999 ಏನಿದೆಯಲ್ವ ಮೆಂಟರ್ಶಿಪ್ಗೆ, ಅದನ್ನು 100 ಕಡಿಮೆ ಮಾಡ್ತಾ ಇದ್ದೀನಿ, 899 ಪೇ ಮಾಡಿ. ಇನ್ನು ಮಿಕ್ಕಿರ್ತಕ್ಕಂಥ 100 ಯಾವುದಕ್ಕೆ ಅಂದರೆ ನಿಮಗೆ ಕ್ಲಾಸಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರ್ತೀನಲ್ಲ, ಆಪ್ ಮೇಂಟೆನೆನ್ಸು ಅವರು ಚಾರ್ಜ್ ಮಾಡ್ತಾರೆ. ಸೊ 100 120 130 ಇರುತ್ತೆ ಅಷ್ಟೇ. ಈ 100 ಉಳಿಸಿ ಇಲ್ಲಿ ಪೇ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪಿಂದ ಯಾವಾಗ ಕೊಡ್ತೀವಿ ಸರ್ ಅಂದರೆ ಒನ್ಸ್ ನೀವು ಮೆಂಟರ್ಶಿಪ್ ಜಾಯ್ನ್ ಆದ ನಂತರ. ಮತ್ತೆ ಇನ್ನೊಂದು ವಿಚಾರ, ದಯವಿಟ್ಟು ಮೆಂಟರ್ಶಿಪ್ ಲಾಸ್ಟ್ ಡೇ ಏನಿರುತ್ತಲ್ವ ಅದಾದ್ಮೇಲೆ ಯಾರು ಜಾಯ್ನ್ ಆಗಬೇಡಿ. ನೀವು ಮೆಸೇಜ್ ಮಾಡಿದ್ರು ನಾವು ರಿಪ್ಲೈ ಕೊಡಲ್ಲ, ಹೇಳ್ತಾ ಇದ್ದೀನಿ. ನೀವು ಕಾಲ್ ಮಾಡಿದ್ರು ರಿಪ್ಲೈ ಕೊಡಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಕೊಡಲ್ಲ. ಯೂಟ್ಯೂಬ್ ಅಲ್ಲಿ ಇಲ್ಲಿ ಬಂದು ಬೋಡ್ಕೊಂಡ್ರು ಏನೂ ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ನಮಗೂ ತುಂಬ ಕೆಲಸ ಇರುತ್ತೆ, ನಮ್ಮ ಟೀಮವ್ರಿಗೂ ತುಂಬ ಕೆಲಸ ಇರುತ್ತೆ, ಇದೆಲ್ಲ. ಸೊ ಇಷ್ಟಿರುತ್ತೆ, ಕ್ಲಿಯರಾ? ಮತ್ತೆ ಇನ್ನೊಂದು, ನಾನು ಇನ್ನೊಂದು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀನಿ. 50 ಮೆಂಬರ್ಸ್ಗೆ ಒಂದು ಎಕ್ಸಾಮ್ ಬರೆಸ್ತೀನಿ. ಎಕ್ಸಾಮ್ ಬರೆದು ಸೆಲೆಕ್ಟ್ ಆದವ್ರಿಗೆ, ಅದರಲ್ಲೂ ಬೆಂಗಳೂರು ಇರೋರಿಗೆ ಆಫ್ಲೈನ್ ಒಂದು 50 ಮೆಂಬರ್ಸ್ಗೆ 50 ಡೇಸ್ ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಹೇಳ್ತೀನೋ ಅಷ್ಟು ಗಂಟೆಗೆ ಎಲ್ಲರೂ ಎದ್ದೇಳಬೇಕು, ಒಂದು ಗ್ರೌಂಡಿಗೆ ಬರೋಕ್ಕೆ ಹೇಳ್ತೀನಿ, ಮೆಡಿಟೇಷನ್ ಮಾಡಬೇಕು. ನಂತರ ಎಲ್ಲರೂ ಕೂಡ ಒಂದೇ ಲೈಬ್ರರಿಗೆ ಜಾಯ್ನ್ ಆಗಿರಬೇಕು. ಇನ್ನು ನೆಕ್ಸ್ಟ್ 2 months ಎಲ್ಲರೂ ಕೂಡ ಆನ್ ಟೈಮಿಗೆ ಲೈಬ್ರರಿ ಒಳಗಡೆ ಬರಬೇಕು, ಆನ್ ಟೈಮಿಗೆ ಲೈಬ್ರರಿಯಿಂದ ಆಚೆ ಹೋಗ್ಬೇಕು. ಸೊ ಏನೇನು ಟಾರ್ಗೆಟ್ ಕೊಡ್ತೀನಿ ಕೇಳಬೇಕು. ಸೊ ಈ ರೀತಿಯ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಆಫ್ಲೈನ್ ಕೇವಲ 50 ಜನಕ್ಕೆ, ಎಕ್ಸಾಂಪಲ್ ಪಾಸ್ ಆದವ್ರಿಗೆ ಫ್ರೀ ಏನಿಲ್ಲ, ಇದಕ್ಕೂ ಕೂಡ ಚಾರ್ಜಸ್ ಇರುತ್ತೆ. ಇದಕ್ಕೆ 1999 ಇರುತ್ತೆ. ಏನೇನು ಕೊಡ್ತೀನಿ ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಇದು ಆಫ್ಲೈನ್ ಬೆಂಗಳೂರು ಇರೋರ್ಗಿತ್ತು. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಾದ್ಮೇಲೆ ಜಾಯ್ನ್ ಆಗಲಿ, ಈಗಲೇ ಜಾಯ್ನ್ ಆಗಿಬಿಡಿ. ನಾಳೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದನ್ನ ಬಿಟ್ಟರೆ ಆನ್ಲೈನ್ ಏನು ಮೆಂಟರ್ಶಿಪ್ ಇರುತ್ತೆ. ಸೊ ದಯವಿಟ್ಟು ಇದು ಲಾಸ್ಟ್ ಡೇಟ್ ಅಲ್ಲ, ಇದ್ರೊಳಗಡೆ ಈಗಲೇ ಜಾಯ್ನ್ ಆದರೆ ತುಂಬ ಒಳ್ಳೆಯದು. ಕೊನೆಗೆ ನಮ್ಮ ಟೀಮ್ ಅವರು ಮೆಸೇಜ್ ಮಾಡೋದೆಲ್ಲ ರಿಪ್ಲೈ ಕೊಡೋದು ಲೇಟ್ ಆಗುತ್ತೆ. ಮತ್ತೆ ರಿಪ್ಲೈ ಕೊಡೋದು ಲೇಟ್ ಮಾಡಿದ್ರೆ ಅಂತೇಳಿ ಸುಮ್ಮನೆ ಕಾಲ್ಗಿಲ್ಲಿ ಎಲ್ಲ ಮಾಡೋಕೆ ಹೋಗ್ಬೇಡಿ. 1 hour 2 hour ಅಥವಾ 3 hour ಲೇಟ್ ಆಗುತ್ತೆ. ಆನಂತರ ರಿಪ್ಲೈ ಕೊಡ್ತಾರೆ ಟಿಲ್ 9ವರೆಗೂ ಅಷ್ಟೇ. 9ನೇ ತಾರೀಕು ಆದಮೇಲೆ 9ನೇ ತಾರೀಕು ಮಧ್ಯಾಹ್ನದಾದ್ಮೇಲೆ ಕೂಡ ನಿಮಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಬರಲ್ಲ. ಸೊ ದಯವಿಟ್ಟು ಎಲ್ಲೂ ಪೇ ಮಾಡಬೇಡಿ. ಸೊ ಏನಾದ್ರು ಡೌಟ್ಸ್ ಇದೆಯಾ?
ಫಿಸಿಕ್ಸ್ ಕೆಮಿಸ್ಟ್ರಿ ನಾನು ಮಾಡ್ಕೊಡ್ಬೇಕಾ? ಓಕೆ ಸರ್. ನೋಡಿ, ನೆಕ್ಸ್ಟ್ ಮಂಡೆಯಿಂದ ನಾನು ಜಿಯೋಗ್ರಫಿ ಶುರು ಮಾಡ್ತಿದ್ದೆ ಆನ್ಲೈನ್ ಸ್ಟೂಡೆಂಟ್ಸ್ಗೆ. ಇಷ್ಟು ದಿನ ಹೆಲ್ತ್ ಪ್ರಾಬ್ಲಮ್ ಇತ್ತು, ಈಗಲೂ ಪ್ರಾಬ್ಲಮ್ ಇದೆ, ಬಟ್ ಹೇಳೋಕ್ಕಾಗಲ್ಲ, ಈಗ ನೋಟಿಫಿಕೇಶನ್ ಬಂದಿದೆ. ಮಂಡೇ ಟು ಸಾಟರ್ಡೆ ಅಷ್ಟರಲ್ಲಿ ಮ್ಯಾಕ್ಸಿಮಮ್ ಕರ್ನಾಟಕ ಜಿಯೋಗ್ರಫಿನ ನಾನು ಮುಗಿಸ್ಕೊಡ್ತೀನಿ. ಕರ್ನಾಟಕ ಜಿಯೋಗ್ರಫಿ ಮುಗಿಸಿದ ನಂತರ ಬೇಸಿಕ್ಸ್ ಫಿಸಿಕ್ಸು, ಬೇಸಿಕ್ಸ್ ಕೆಮಿಸ್ಟ್ರಿ, ನಿಮ್ಗೊಂದಷ್ಟು NCERT ಇಂಪಾರ್ಟೆಂಟ್ ಇದೆ, ಒಂದು 5 ಚಾಪ್ಟರ್. ಅದು 5 ಚಾಪ್ಟರ್ ಫಿಸಿಕ್ಸ್ ಕೆಮಿಸ್ಟ್ರಿ ಮುಗಿಸ್ಕೊಡ್ತೀನಿ, ಡೋಂಟ್ ವರಿ. ಸೊ ಆಮೇಲೆ ಕರ್ನಾಟಕ ಜಿಯೋಗ್ರಫಿ ಆದ್ಮೇಲೆ ಇಂಡಿಯನ್ ಜಿಯೋಗ್ರಫಿ ಮುಗಿಸ್ತೀನಿ, ಅಲ್ಲಿ ಜಿಯೋಗ್ರಫಿ ಮುಗಿದಂಗಾಗುತ್ತೆ. ನೀನು ನೆಕ್ಸ್ಟ್ ಇನ್ನೊಂದು 2 ಕ್ಲಾಸ್ ತೆಗೆದುಕೊಂಡ್ರೆ ಕರ್ನಾಟಕ ಹಿಸ್ಟ್ರಿನೂ ಮುಗಿದಂಗಾಗುತ್ತೆ. ಇನ್ನು ನಿಮಗೆ ಬ್ಯಾಲೆನ್ಸ್ ಇರೋದು ಆನ್ಲೈನ್ ಸ್ಟೂಡೆಂಟ್ಸ್ಗೆ, ಫುಲ್ ಕೋರ್ಸ್ ಅವ್ರಿಗೆ ಮೆಂಟಲಿಟಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಮತ್ತು ಇಂಡಿಯನ್ ಜಿಯೋಗ್ರಫಿ ಸಾರಿ ಇಂಡಿಯನ್ ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ ಬಾಕಿ ಇರುತ್ತೆ. ಬಿಫೋರ್ ನಿಮ್ಮ ಎಕ್ಸಾಮ್ಗಿನ ಮುಂಚೆ ನಿಮ್ಮ ರಿವಿಷನ್ಗೆ ಹೆಲ್ಪ್ ಆಗುತ್ತೆ, ಡೋಂಟ್ ವರಿ, ಬೇಗ ಬೇಗ ಮುಗಿಸ್ಕೊಡ್ತೀವಿ. ಏನೋ ಡೌಟ್ಸ್ ಇರೋ ಕೇಳ್ಬೋದು. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು. ಯಾರೋ ನಿನ್ನೆ ಕಮೆಂಟ್ ಮಾಡಿದ್ರು, ಸರ್ ದುಡ್ಡು ಮಾಡಲಿಕ್ಕೆ ಒಳ್ಳೆ ಚಾನ್ಸಸ್ ಸರ್ ಅಂತ. ಹೌದು ಸರ್, ಅವ್ರಿಗೆ ಅಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ಹೌದು, ದುಡ್ಡು ಮಾಡ್ಲಿಕ್ಕೆ ಒಳ್ಳೆ ಚಾನ್ಸು. ದುಡ್ಡು ತುಂಬ ಈಸಿಯಾಗಿ ಮಾಡ್ಬೋದು ಸರ್, ನೀವು ಬಂದು ಮಾಡಿ. ಹಗಲು ರಾತ್ರಿ ಎದ್ದಿರಬೇಕು. ನಾನು ಎವ್ರಿ ಡೇ ಒಂದು 13-14 ಮೆಂಟರ್ಶಿಪ್ ಗ್ರೂಪ್ ಇದ್ದಾವೆ, ಅವ್ರಿಗೆಲ್ಲ ನೈಟ್ ಟಾರ್ಗೆಟ್ ಆಗೋದು 2 ಗಂಟೆ 3 ಗಂಟೆ 4 ಗಂಟೆ ಆಗುತ್ತೆ. ನಾನು ಮಿಡ್ ನೈಟ್ ಮಲಗೋದೆ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ. ಅದ್ರ ಜೊತೆಗೆ ಪೇರೆಂಟ್ಸ್ನೆಲ್ಲ ಬಿಟ್ಟು, ಫ್ಯಾಮಿಲಿ ಎಲ್ಲ ಬಿಟ್ಟು, ನೋಡಿ ನನ್ನ ಗಂಟ್ಲು ಈಗಲೂ ಸರಿ ಇಲ್ಲ, ಹೆಲ್ತ್ ಹಾಳು ಮಾಡಿಕೊಂಡು, ಆರೋಗ್ಯ ಹಾಳು ಮಾಡಿಕೊಂಡು, ಸೊ ಇದೆಲ್ಲವನ್ನು ಕೂಡ ಮಾಡಿಕೊಂಡು ನಾನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದ್ರ ಮೇಲೂ ನೀವು ಸುಮ್ಮನೆ ದುಡ್ಡು ಮಾಡ್ತಾರೆ ಅಂದರೆ ಅಷ್ಟೊಂದು ಈಸಿ ಇದೆ, ನೀವು ಬನ್ನಿ ದುಡ್ಡು ಮಾಡಿ, ಅವ್ರಿಗೆ ಆನ್ಸರ್ ಅಷ್ಟೇ. ನೋಡಿ, ಕರೆಂಟ್ ಅಫೇರ್ಸ್ದು ನಾವು ಫುಲ್ ಕೋರ್ಸಲ್ಲಿ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಇಷ್ಟು ಎಲ್ಲ ಏನೆಲ್ಲ ಇದೆ ಅಷ್ಟು ವಿತ್ ಕಾನ್ಸೆಪ್ಟ್ ಕ್ಲಾರಿಟಿ ಮುಗಿಸ್ಕೊಟ್ಟಿದ್ದೀವಿ. ಅದು ಅಫೋರ್ಡಬಲ್ ಪ್ರೈಸಲ್ಲಿ. ಕರೆಂಟ್ ಅಫೇರ್ಸ್ ಮಿನಿಮಮ್ ಈ ಎಕ್ಸಾಮ್ಗೆ 6 ಮಂತ್ ಬಿಡಿ, ನೆಕ್ಸ್ಟ್ ನೋಟಿಫಿಕೇಶನ್ಗೆ ಅಟ್ಲೀಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ಆಮೇಲೆ 1 ಇಯರ್ ಬಂದು ನಾವು ಕರೆಂಟ್ ಅಫೇರ್ಸ್ ಮಾಡ್ಕೊಡೋಲ್ಲ. ಎನ್ವೈರನ್ಮೆಂಟ್ಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ಮಾಡ್ಕೊಟ್ಟಿದ್ದೀನಿ ನನ್ನ ಕ್ಲಾಸಲ್ಲಿ. ಎಕನಾಮಿಗೆ ಕರೆಂಟ್ ಅಫೇರ್ಸ್ ಒಂದಷ್ಟು ಅಪ್ಡೇಟ್ ಮಾಡಿದ್ದೀನಿ, ಮತ್ತು ಎಕನಾಮಿಕ್ಸ್ ಅವರ ಬಜೆಟ್ ಅಪ್ಡೇಟ್ ಮಾಡಬೇಕು, ಸೊ ಅದನ್ನು ನಾನು ಮಾಡ್ಕೊಡ್ತೀನಿ. ಆಮೇಲೆ ಸರ್ರೇ ಬಂದು ಎಕ್ಸಾಮ್ ಬರೀತಾರೆ, ನೋ. ಮತ್ತೆ ಒಂದು ತಿಳ್ಕೊಳ್ಳಿ ದಯವಿಟ್ಟು, ಏನು ವಿಚಾರ ಅಂದರೆ ಹಾರ್ಡ್ ವರ್ಕ್ ಮುಂದೆ ಬೇರೆ ಯಾವುದೂ ಇಲ್ಲ. ಪ್ರೇಮ್ ಸರ್ ಬಂದು ಏನಾದರೂ ಮಾಡ್ತಾರೆ, ಅವ್ರು ಬಂದು ಮಾಡ್ತಾರೆ, ಯಾರೂ ಇಲ್ಲ. ನಮ್ಮ ಪಾರ್ಟ್ ಏನಿದೆ, ಎಷ್ಟೆಷ್ಟು ಕ್ಲಾಸ್ ಮುಗಿಸ್ಬೇಕು ಅಷ್ಟೆಷ್ಟು ಮುಗಿಸ್ತೀವಿ. ನೆಕ್ಸ್ಟ್ ನೋಟಿಫಿಕೇಶನ್ ಹೇಳ್ತಿರೋರು ನಾನು, ಫ್ಯೂಚರ್ ನೋಟಿಫಿಕೇಶನ್ಸ್, ದಯವಿಟ್ಟು ಹಾರ್ಡ್ ವರ್ಕ್ ಮಾಡಲೇಬೇಕು. ಆಥರ್ ಬುಕ್ಸನ್ನು ಓದಲೇಬೇಕು. ಎಕನಾಮಿಕ್ಸ್ ಸರ್ವೆ ಬಜೆಟ್ ಆಡ್ ಮಾಡ್ಕೊಡ್ತೀನಿ ಸರ್, ನಿಮಗೆ PSI ಕೋರ್ಸ್ ಹೋಗಿ ಆಡ್ ಮಾಡ್ಕೊಡ್ತೀನಿ ಎಕನಾಮಿಕ್ಸ್ ಸರ್ವೆ ಬಜೆಟ್. ಬಟ್ ಮೆಂಟರ್ಶಿಪ್ ಅಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ. ದಯವಿಟ್ಟು ನಾನು ಹಗಲು ರಾತ್ರಿ ಎದ್ದು ಕಷ್ಟಪಟ್ಟು ನಿಮಗೆ ಮಾಡ್ತೀನಿ. ಸೊ ಅದರಲ್ಲೂ ಕೂಡ ನಾನು ಈ ವರ್ಷ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ, ಅದ್ರ ಜೊತೆಗೆ ಇಷ್ಟು ಮಾಡ್ಕೊಡ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಫೀಸು ಕನ್ಸೆಷನ್ 100 ರೂಪಾಯಿ ಕೊಟ್ಟಿದ್ದೀನಲ್ಲ, ಅದು ಬಿಟ್ಟರೆ ಬೇರೆ ಯಾವುದೂ ಕೊಡಲ್ಲ. ದಯವಿಟ್ಟು ಯಾರು ಮೆಸೇಜು ಮಾಡಬೇಡಿ. ಬಿಕಾಸ್ ನನ್ನ ಆರೋಗ್ಯ ನೋಡ್ಕೋಬೇಕು, ನನ್ನ ಪ್ರಿಪರೇಷನ್ ನೋಡ್ಕೋಬೇಕು, ಅದ್ರ ಜೊತೆಗೆ ಇದು ಮಾಡ್ತಾ ಇರಲ್ಲ, ಅದು ಅಫೋರ್ಡಬಲ್ ಇದೆ. ಬಿಕಾಸ್ ಇಷ್ಟು ಕ್ಲಾಸಸ್ ಅನ್ನ 2 ಮಂತ್ಸ್ ಕೊಡ್ತೀನಿ ನಿಮಗೆ. ಎಸ್, ಡೆಫಿನೆಟ್ಲಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಎಕನಾಮಿಕ್ಸ್ ಬಜೆಟ್ ನಾನು ಮಾಡ್ಕೊಡಿ. ನೋಡಿ ಏನು ಗೊತ್ತಾ, ಬಿಫೋರ್ ನಿಮ್ಮ ಎಕ್ಸಾಮ್ ಎಲ್ಲ ಮುಗಿಸ್ಕೊಡ್ತೀನಿ, ಅದಂತೂ ನಾನು ಪ್ರಾಮಿಸ್. ಆನ್ಲೈನ್ ಸ್ಟೂಡೆಂಟ್ಸ್ ಅವ್ರಿಗೆ, ಇದು ಮೆಂಟರ್ಶಿಪ್ ಅವ್ರಲ್ರಿ, ಆನ್ಲೈನ್ ಸ್ಟೂಡೆಂಟ್ಸ್ ಅವ್ರು ನಾವು ಏನೋ ಮಾತಾಡ್ತಾ ಇದೀವಿ ಇಲ್ಲಿ, ಡೋಂಟ್ ವರಿ. ನಾನು ಫಸ್ಟಿಂದ ಹೇಳ್ತೀನಿ, ಆರಾಮಾಗಿರಿ ಅಂತ, ಆರಾಮಾಗಿರಿ. ಎಷ್ಟು ಮಾಡಿಸ್ಬೇಕು ಅಷ್ಟು ನಾನು ಮಾಡ್ಕೊಡ್ತೀನಿ. ಒನ್ಮೇನ್ರಿ, ನಿಮ್ಗೋಸ್ಕರ ನಾನು 2 ಸಬ್ಜೆಕ್ಟ್ ಮಾಡ್ತೀನಿ, ಮಿಕ್ಕಿದ್ ಬೇರೆಯವ್ರ ಹತ್ರ ಮಾಡಿಸ್ತೀನಿ ಅಂದಾಗ ನೀವೇ ಮಾಡ್ಕೊಡಿ ಸರ್ ಅಂದಿದ್ದಕ್ಕೆ ನಾನು ಇಲ್ಲಿ ಮಾಡ್ಕೊಂಡು ಏನೋ ಸ್ವಲ್ಪ ಡಿಲೇ ಆಗಿದ್ದಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಬಿಫೋರ್ ಎಕ್ಸಾಮ್ ಮಾಡ್ಕೊಡ್ತೀನಿ. ಅದಕ್ಕೆ ಇವತ್ತು ನೋಡಿ ಹಿಸ್ಟ್ರಿ ಕ್ಲಾಸಸ್ 3 ಅವರ್ ಎಕ್ಸ್ಟ್ರಾ ಮಾಡಿಸಿಲ್ವಾ, ನಾಳೆನೂ ಒಂದು 3-4 ಅವರ್ ತೆಗೆದುಕೊಡ್ತಾರೆ. ಮಂಡೆಯಿಂದ ನಾನು ಕರ್ನಾಟಕ ಜಿಯೋಗ್ರಫಿ ತಗೋತೀನಿ, ಆಮೇಲೆ ಬಜೆಟು ಎಕನಾಮಿಕ್ಸ್ ಸರ್ವೆ ಮಾಡೋಣ. ಅದಕ್ಕೆ ಮುಂಚೆ ಫಿಸಿಕ್ಸ್ ಸ್ವಲ್ಪ ಬೇಸಿಕ್ಸು, ಕೆಮಿಸ್ಟ್ರಿ ಸ್ವಲ್ಪ ಬೇಸಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಮಾಡೋಣ. ಡೋಂಟ್ ವರಿ, ನಾನು ಮಾಡ್ಕೊಡ್ತೀನಿ ನಿಮಗೆ ಎಕನಾಮಿಕ್ಸ್ ಸರ್ವೆ. ಕ್ಲಿಯರ್ ನಾನು ನೋಡ್ಬೋದು ಇಲ್ಲಿಂದ? ಏನೋ ಡೌಟ್ ಇಲ್ವಾ?
ಲಾಸ್ಟ್ 1 ಮಿನಿಟ್ ಟೈಮ್ ಕೊಡ್ತೀನಿ, ಏನಾದ್ರು ಇದು ಹೇಳ್ಬೋದು, ಇಲ್ಲ ನಾನು ನೋಡ್ತೀನಿ. ಇನ್ನೊಂದ್ಸತಿ ನೋಡಿ, ದಯವಿಟ್ಟು ಫ್ರೀ ಕ್ಲಾಸಸ್ ಬಗ್ಗೆ ಇನ್ನೊಂದ್ಸತಿ ನೋಡಿ. ಸಿಂಪಲ್ ರೀ, ನಾನೊಂದಷ್ಟು ಫ್ರೀ ಕ್ಲಾಸಸ್ ಅನ್ನ ಕೊಡ್ತೀನಿ. ಈ 999 ಮೆಂಟರ್ಶಿಪ್ ಜೊತೆಗೆ ಆ ಫ್ರೀ ಕ್ಲಾಸಸ್ಗೆ 100 ರೂಪಿ ಪ್ಲಸ್ ಚಾರ್ಜ್ ಆಗುತ್ತೆ. ಅದು ಇದು ಪ್ಲಾಟ್ಫಾರ್ಮ್ ಚಾರ್ಜಸ್, ಇದು ಆಪ್ ಅವ್ರದ್ದು ಮೇಂಟೆನೆನ್ಸ್ ಚಾರ್ಜಸ್, ನಮ್ದಲ್ಲ ಅದು. ಯಾವ್ಯಾವ ಕೊಡ್ತೀನಿ? ಕಾನ್ಸ್ಟಿಟ್ಯೂಷನ್, ಎನ್ವೈರನ್ಮೆಂಟ್, ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರ್ನಾಟಕ ಹಿಸ್ಟ್ರಿ, ಇಷ್ಟು ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದೀನಿ. 2 ಮಂತ್ಸ್ ನಿಮ್ಮ ಎಕ್ಸಾಮ್ ಆಗೋರು ಅಷ್ಟೇ, ಅದಾದ್ಮೇಲೆ ಕೊಡಲ್ಲ. ಆಮೇಲೆ ಬೇಕಾದ್ರೆ ಜಾಯ್ನ್ ಆಗಿ ಕ್ಲಾಸಸ್ ಇರುತ್ತೆ. ಅದರ್ವೈಸ್ ಇದ್ರ ಜೊತೆಗೆ ಬೇರೆ ಬೇರೆ ಕ್ಲಾಸಸ್ ಬೇಕು ಅಂದ್ರೆ ಆಪಲ್ ಇದೆ, ನೋಡ್ಕೊಳ್ಳಿ, ಜಾಯ್ನ್ ಆಗಿ. ಎಲ್ಲ ಕೋರ್ಸ್ ಇದೆ. ನೀವೇನಾದ್ರೂ ಮೆಂಟರ್ಶಿಪ್ ಬೇಡ, ಫುಲ್ ಕೋರ್ಸ್ ತೆಗೆದುಕೋತೀನಿ ಅನ್ನೋರಿಗೆ ನೋಡ್ಕೊಳ್ಳಿ, ಆಪಲ್ ಇದೆ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್. ಥ್ಯಾಂಕ್ ಯು ರವಿರಾಜ್.